ನಾವು ಮನಕ್ಕೆ ಕಾರಂಜಿಯ ಸ್ಪರ್ಶ ಅಂತೇಳಿ ಲಂಕೇಶರ ವೆಸ್ಟರ್ನ್ ರೈಟಿಂಗ್ಸ್ ಬಗ್ಗೆ ಅವರು ಬರೆದಿರುವ ಪುಸ್ತಕವನ್ನು ಓದಿದ್ರು. ನಾನು ಯಾರಿಗೂ ಕೂಡ ಸಾಹಿತ್ಯಕ್ಕೆ ಪ್ರವೇಶ ಪಡಿತಾ ಇರುವ ಅಥವಾ ಈಗಾಗಲೇ ಮೇಸ್ಟ್ರುಗಳಾಗಿರೋರಿಗೆ ನೀವೇನು ಓದಲೇ ಇದ್ರೆ ಫಸ್ಟ್ ಆ ಬುಕ್ ಓದ್ರಿ ನೀವು. ಯಾಕೆ ಅಂತ ಹೇಳಿದ್ರೆ ಅಲ್ಲಿನ ಅಗಾಧವಾದ ಓದಿನ ಹರವು ಇದೆಯಲ್ಲ. ಅವರು ಭಾರಿ ಒಳ್ಳೆ ಮಾತಾಡಿದರು. ಪುಸ್ತಕ ಬಿಡುಗಡೆಗೆ ನಾನು ಭಾಳಷ್ಟು ಜನದ ಪುಸ್ತಕ ಬಿಡುಗಡೆ ಮಾಡಿ ಉದ್ಘಾಟನೆ ಮಾಡಿದವ್ರು ನೋಡಿದರೆ ಆ ಬುಕ್ ಬಗ್ಗೆ ಏನೂ ಮಾತಾಡೋಲ್ಲ. ಅವರು ಬುಕ್ ಬಗ್ಗೆ ಮಾತೇ ಆಡೋಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರು ಓದಿರೋದೇ ಇಲ್ಲ. ಹೀಗೆ ಓದ್ದಲೇನು ವಿಮರ್ಶೆ ಬರೆಯುವ ಕಾಲಘಟ್ಟದಲ್ಲಿ ನಾವಿದ್ದೀವಿ ಇವತ್ತು. ಮುನ್ನುಡಿ ಬ್ಲರ್ಬು ಓದಿದರೆ ಸಾಕು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಈ ಪುಸ್ತಕವನ್ನು ತುಂಬ ಅಚ್ಚುಕಟ್ಟಾಗಿ ಮುದ್ರಿಸಿರುವ ಗೆಳೆಯರಾದಂತಹ ಗುರು ಅವರಿಗೆ ಅವ್ರನ್ನ ಅಭಿನಂದಿಸ್ತೀನಿ. ಮತ್ತು ಅದೇ ರೀತಿ ತುಂಬ ಒಳ್ಳೆಯ ಮುಖಪುಟವನ್ನು ಮಾಡಿದ್ದೇನೆ ಗೆಳೆಯ ವಿಷ್ಣುಕುಮಾರ್ ಅವನು ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೀನಿ. ಜೊತೆಗೆ ತುಂಬ ಒಳ್ಳೆಯ ಕಂಟೆಂಟ್ ಇರುವ, ಓದಲು ಇತ್ತೀಚಿನ ಪುಸ್ತಕಗಳು ಓದಲು ನನಗೆ ತುಂಬ ಇಷ್ಟವಾದ ಪುಸ್ತಕ ಇದು. ಓದಲು ತುಂಬ ಒಳ್ಳೆಯ ಕಂಟೆಂಟ್ಗಳನ್ನು ಕೊಟ್ಟಿರುವ ಗೆಳೆಯ ವಿಮರ್ಶಕ ಮತ್ತು ಅನುವಾದದಲ್ಲಿ ಬಹಳಷ್ಟು ದೊಡ್ಡ ಆಸಕ್ತಿಯನ್ನು ಹೊಂದಿರುವ, ಮತ್ತು ಓದನ್ನೇ ಒಂದು ಪ್ರವೃತ್ತಿ ಅಲ್ಲ, ಅದೊಂದು ಭಾರಿ ದೊಡ್ಡ ವೃತ್ತಿಯನ್ನಾಗಿ ಏನು ಮೇಷ್ಟ್ರ ಕೆಲಸದ ಜೊತೆಗೆ ಓದನ್ನೇ ಅದ್ರ ಜೊತೆಯ ಒಂದು ಸಹವೃತ್ತಿಯನ್ನಾಗಿ ಅಂತ ನಾನು ಹೇಳ್ಬೋದು. ಅದು ಪ್ರವೃತ್ತಿ ಅಂತ ನನಗೆ ಅನಿಸೋದಿಲ್ಲ. ಅಷ್ಟು ಓದಿನ ಅರಿವು ಇರುವ ಗೆಳೆಯ ಸುಭಾಷ್ ಅವ್ರನ್ನ ನಾನು ಅಭಿನಂದಿಸ್ತೀನಿ. ನಮ್ಮ ಪರಂಪರೆಯನ್ನು ನೋಡಿದರೆ ಭಾರಿ ದೊಡ್ಡ ವಿಮರ್ಶಕರು ಮತ್ತು ಸಂಸ್ಕೃತಿ ಚಿಂತಕರ ಒಂದು ಚಿಂತನೆಯ ಪರಂಪರೆ ಇದೆ. ಈ ನಾಡಿನ ಸಾಂಸ್ಕೃತಿಕ ನಡೆಗಳ ದಿಕ್ಕನ್ನು ಸೂಚಿಸ್ತಾ ಬಂದಿದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಯಾಕೋ ಗೊತ್ತಿಲ್ಲ, ಅಂತಹ ಒಂದು ದಿವ್ಯ ಪರಂಪರೆ ಇದ್ದಂತಹ ಕನ್ನಡ ಸಾಂಸ್ಕೃತಿಕ ಘನತೆ ಇದ್ದಂತಹ ಆ ನಡೆಗೆ ಒಂದು ರೀತಿಯ ಮಂಕು ಕವಿದಂಗಾಗಿದೆ. ಯಾಕೆಂತೇಳಿದ್ರೆ ಯಾವ ಸಾಂಸ್ಕೃತಿಕ ನಡೆಗಳು ಈ ನಾಡಿನ ಘನತೆಯನ್ನು ಹೆಚ್ಚಿಸಬೇಕಾಗಿತ್ತೋ ಈಗ ಅದು ತುಂಬ ಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಇದೆ. ಈಗ ವಿಮರ್ಶೆ ಅಂದ ತಕ್ಷಣವೇ ನಮಗೆ ಭಾರಿ ದೊಡ್ಡ ವಿಮರ್ಶಕರಾಗಿ ಕಾಣೋದು ಯಾರಪ್ಪ ಅಂತ ಹೇಳಿದ್ರೆ ಪತ್ರಿಕೆಗಳಲ್ಲಿ ಪುಸ್ತಕಗಳನ್ನು ವಿಮರ್ಶೆ ಮಾಡೋರು. ಈಗಿನ ಜನಾಂಗಕ್ಕೆ ಪತ್ರಿಕೆಗಳಲ್ಲಿ ಪುಸ್ತಕಗಳನ್ನು ವಿಮರ್ಶೆ ಮಾಡೋರೇ ಭಾರಿ ದೊಡ್ಡ ವಿಮರ್ಶಕರು ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. DR ನಾಗರಾಜ್ ಥರದವ್ರಾಗ್ಬೋದು, HSR ಆಗ್ಬೋದು, KVN ಥರದವ್ರಾಗ್ಬೋದು. ಅದ್ರ ಹಿಂದಿನ ಭಾರಿ ದೊಡ್ಡ ಪರಂಪರೆ ಇದೆ ನಮ್ಮಲ್ಲಿ. ಶಂಭಾ ಜೋಶಿ ಆ ಥರದ ಭಾರಿ ದೊಡ್ಡ ಪರಂಪರೆ ಇದೆ. ಇವತ್ತು ತುಂಬ ಯಾವೊಂದು ವಿಮರ್ಶೆ ಒಂದು ಸಂಸ್ಕೃತಿಯ ದಿಕ್ಕನ್ನು ಮತ್ತೊಂದಷ್ಟು ಮುಂದಕ್ಕೆ ಕೊಂಡೋಗ್ಬೇಕಾಗಿತ್ತೋ ಅದು ಭಾಳಷ್ಟು ಜನ ಇವತ್ತು ವಿಮರ್ಶಕರಂತ ಅನ್ನಿಸ್ಕೊತಾ ಇದ್ದಾರೆ. ಆದರೆ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇರೋದೇನಪ್ಪ ಹೇಳಿದ್ರೆ ಚರ್ವಿತ ಚರ್ವಣ ಅದೇ ತೌಡು ಕುಟ್ಟ ಕೆಲಸ ಅಂತ ನಾವು ಹೇಳ್ತೀವಲ್ಲ, ಆ ಕೆಲಸವನ್ನು ಭಾಳಷ್ಟು ಇದನ್ನು ಮಾಡ್ತಾಯಿದ್ದಾರೆ. ಒಂದು ಸಂಸ್ಕೃತಿಯ ಕಥನ ಬರಲಿಲ್ಲ. ಮತ್ತು ಇತ್ತೀಚಿನ ದಿನಗಳಲ್ಲಿ DR ನಂತರದ ಆ ಸಂಸ್ಕೃತಿಯ ಕಥನದ ಥರ ಅಲ್ಲಮಪ್ರಭು ಮತ್ತು ಶೈವ ಪ್ರತಿಭೆಯ ಕಥನದ ಥರ ಅದು ಒಂದು, ನಾನು ಅದನ್ನು ವಿಮರ್ಶೆ ಅಲ್ಲ, ಅದು ಸಾಂಸ್ಕೃತಿಕ ಕಥನ ಅನ್ನೋ ರೀತಿಯಲ್ಲಿ ನಾವು ಅದನ್ನು ನಿಜವಾದ ಸಾಹಿತ್ಯದ ವಿದ್ಯಾರ್ಥಿ ಅದನ್ನು ಆ ರೀತಿ ಓದ್ಕೊತ ಹೋಗ್ತಾರೆ. ಇವತ್ತು ಕೂಡ ನಾವು ಸಂಸ್ಕೃತಿಯ ಕಥನ ಮತ್ತು ಅಲ್ಲಮಪ್ರಭು ಮತ್ತು ಶೈವ ಪ್ರತಿಭೆಯನ್ನು ನಾವು ಅದರ ಮುಖಾಂತರ ಹೋದರೆ ನಿಮ್ಗೆ ಇವತ್ತು ಕೂಡ ಒಂದು ಒಳ್ಳೆಯ ಕಾದಂಬರಿಯನ್ನು, ಒಂದು ಒಳ್ಳೆಯ ಕಥೆಯನ್ನು, ಕವಿತೆಯನ್ನು ನಾವು ಓದಿದಾಗ ಅದು ಪ್ರತಿ ಮರು ಓದಿಗೂ ಹೇಗೆ ಹೊಸತನವನ್ನು ಅದು ಕೊಡ್ತಾ ಹೋಗ್ತದೆ. ಈಗಲೂ ಕೂಡ ಅಷ್ಟೇ ಫ್ರೆಶ್ ಆಗಿರೋದನ್ನು ನಾವು ಕಾಣ್ಬೋದು. DR ಬಹುಶಃ ಒಂದು ವಿಮರ್ಶೆಗೆ ಆ ಥರದ ಒಂದು ಕಥನದ ಘನತೆಯನ್ನು ತಂದುಕೊಟ್ಟವರು ಅಂತ ನಾನಂತೂ ನಂಬ್ಕೊಂಡಿದ್ದೀನಿ. ಇಲ್ಲಿ ಈಗಿನ ಅಲ್ಲಿ ನೋಡಿ, ಅಲ್ಲಿ ವಿಮರ್ಶೆಯಲ್ಲಿ ಬೇಕಾದಂಥ ಪರಿಕರಗಳಿದಾವಲ್ಲ, ಎಷ್ಟು ಚೆನ್ನಾಗಿ ಅವ್ರು ದುಡಿಸ್ಕೊತಾ ಇದ್ರು. ಹತಾರಗಳು, ಆ ಪರಿಕರಗಳು, ಅದಕ್ಕೆ ಬೇಕಾದಂತಹ ನುಡಿಗಟ್ಟುಗಳನ್ನು ಎಲ್ಲ ದೊಡ್ಡ ದೊಡ್ಡ ವಿಮರ್ಶಕರು, ಸಂಸ್ಕೃತಿ ಚಿಂತಕರು ಅದನ್ನು ಮಾಡಿದ್ದಾರೆ. ಈಗಿನ ವಿಮರ್ಶೆಯ ಕಾಲಘಟ್ಟದಲ್ಲಿ ಆ ನುಡಿಗಟ್ಟು ಮತ್ತು ಆ ಪರಿಕರಗಳು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾಣ್ತಾ ಇಲ್ಲ. ಯಾಕೆಂತೇಳಿದ್ರೆ ನೆರೂಡ ಅಂತಕ್ಕಂಥ ದೊಡ್ಡ ಕವಿ, ಅವನು ಯಾವಾಗಲೂ ಕೂಡ ಒಬ್ಬ ಲೇಖಕ ಆಗ್ಬೋದು, ವಿಮರ್ಶಕ ಆಗ್ಬೋದು, ಕವಿ ಆಗ್ಬೋದು, ಯಾರೇ ಆಗ್ಬೋದು, ಹಾಗಾಗಿ ತನ್ನ ಪರಿಕರಗಳನ್ನು ಬದಲಾಯಿಸ್ಕೊತಾ ಇರಬೇಕು ಅಂತ ಹೇಳ್ತಾನೆ ನೆರೂಡ. ಒಂದು ಇಂಟರ್ವ್ಯೂನಲ್ಲಿ ಆ ಥರದ ಮಾತುಗಳನ್ನು ಅವ್ರು ಆಡ್ತಾ ಹೋಗ್ತಾನೆ.
ಬಹುಶಃ ನನಗೆ ಗೊತ್ತಿಲ್ಲ, ನಾನೇರುವ ಮಟ್ಟಕ್ಕೆ ನೀನೇರಬಲ್ಲೆಯ ಅಂತ ಕುವೆಂಪು ಅವರು ಹೇಳಿದಾಗ ಬಹುಶಃ ಅದು ಸೃಜನಶೀಲತೆ ಮತ್ತು ವಿಮರ್ಶಕರ ನಡುವಿನ ಒಂದು ಕೇವಲ ಆ ಥರದ ಒಂದು ತಿಕ್ಕಾಟ ಅಂತ ನನಗನ್ಸೋದಿಲ್ಲ. ಅಲ್ಲಿಂದಲೇ ಎಲ್ಲೋ ವಿಮರ್ಶೆಯ ಒಂದು ಇದು ಇಳಿಮುಖ ಆಗ್ತಾ ಇತ್ತೇನೋ ಅಂತ ಅನಿಸುತ್ತೆ. ನಾನು ವಿಮರ್ಶೆ ಕಾಲದಲ್ಲೇ ಇರೋದ್ರಿಂದ ನನ್ನ ಗ್ರಹಿಕೆಗೆ ದಕ್ಕಿದ್ದನ್ನು ನಾನು ಹೇಳ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ ಈ ಪುಸ್ತಕದ ಟೈಟಲ್ ಇದೆಯಲ್ಲ, ಈ ಕಂಡದ್ದು ಮತ್ತು ಕಾಣದ್ದು ಅನ್ನೋದು ಇದೆಯಲ್ಲ, ಇದು ಈ ಟೈಟಲಲ್ಲೇ ಒಂದು ವಿನಯ ಇದೆ. ಕಂಡದ್ದು ನನಗೆ ಕಂಡಷ್ಟು ನಾನು ಹೇಳಿದ್ದೀನಿ, ಕಾಣದದ್ದು ಇನ್ನೂ ಬೇಕಾದಷ್ಟಿದೆ ನೋಡಪ್ಪ, ಇನ್ನೂ ಆಚೆಗಿದೆ ಅನ್ನೋದು. ಇದು ಅಲ್ಲಮ್ಮ ಪ್ರಭುನ ಒಂದು ವಚನವನ್ನು ಇವರು ಬಿಗಿನಿಂಗಲ್ಲೇ ಕೋಟ್ ಮಾಡ್ತಾರೆ. ಇಡೀ ಈ ಪುಸ್ತಕದ ಓದಿಗೆ ಅದು ದಿಕ್ಸೂಜಿ ಥರ ಕಾಣುತ್ತದೆ. ಕಂಡುದ ಹಿಡಿಯಲೊಲ್ಲದೆ ಕಾಣದುದನ್ನು ಅರಸಿ ಹಿಡಿದಿಕೆನೆಂದರೆ ಸಿಕ್ಕದೆಂಬ ಬಳಲಿಕೆಯ ನೋಡ. ಕಂಡುದನೆ ಕಂಡು ಗುರುಪಾದವ ಹಿಡಿದಲ್ಲಿ ಕಾಣದುದ ಕಾಣಬಹುದು ಗುಹೇಶ್ವರ ಅನ್ನುವ ಒಂದು ಇದನ್ನು ಅವರು ಬಳಸ್ತಾರೆ. ಇದು ನನಗೆ ಇದನ್ನು ಓದಿದಾಗ ನಾನು ಸಾಮಾನ್ಯಕ್ಕೆ ಮುನ್ನುಡಿಗಳು ಬೆನ್ನುಡಿಗಳನ್ನು ಓದಲ್ಲ. ಆನಂತರದಲ್ಲಿ ಏನಾದರೂ ನನಗೆ ಸಿಕ್ಕಿದ್ದೋ ಆಮೇಲೆ ನನಗೇನು ದಕ್ತು ಅನ್ನೋದನ್ನು ಆಧಾರದ ಮೇಲೆ ಅದನ್ನು ನೋಡ್ತೀನಿ, ಏನಾದರೂ ಮಿಸ್ ಆಗಿರ್ಬೋದಾ ಅಂತ. ಈ ವಚನವನ್ನು ಓದಿದಾಗ, ಅಲ್ಲಮ್ಮ ವಚನವನ್ನು ಓದಿದಾಗ ಈ ಪುಸ್ತಕದ ದಿಕ್ಕು ಬೇರೆನಲ್ಲಿದೆ. ಹಂಗಾಗಿ ಈ ಕಂಡದ್ದು ಮತ್ತು ಕಾಣದ್ದು ಅನ್ನುವ ಈ ಟೈಟಲ್ಲೇ ಒಂದು ವಿಶೇಷವಾದ ವಿನಯವನ್ನು ಒಳಗೊಂಡಿರ್ತಕ್ಕಂಥ ಇದು ಅಂತ ಒಂದು ವಿನೀತ ಭಾವ ಅಂತ ನಾನು ಅಂದ್ಕೊಂಡಿದ್ದೀನಿ. ಕಂಡದ್ದು ಕೇಳಿದ್ದು ಅಂತ ಒಂದು ಕಡೆ ನೋಡ್ತೀವಿ, ಕಂಡದ್ದು ದಕ್ಕಿದ್ದು ಅನ್ನೋದಿದೆ. ಈ ದಕ್ಕಿಸಿಕೊಳ್ಳುವಿಕೆ ಅನ್ನೋ ಪದ ಭಾರಿ ದೊಡ್ಡದು ಕನ್ನಡದಲ್ಲಿ ಅಂತ ನಾನು ಅಂದ್ಕೊತೀನಿ. ಅನುಭವಗಳನ್ನು ಲೇಖಕ ದಕ್ಕಿಸಿಕೊಳ್ಳುವುದು, ತಾನು ನೋಡಿದ್ದನ್ನು ದಕ್ಕಿಸಿಕೊಳ್ಳುವುದು, ಕೇಳಿದ್ದನ್ನು ದಕ್ಕಿಸಿಕೊಳ್ಳುವುದು, ಅದನ್ನೆಲ್ಲದನ್ನು ದಕ್ಕಿಸಿಕೊಂಡು ಬರವಣಿಗೆಗಿಳಿಸೋದಿದೆಯಲ್ಲ, ಅದು ನಿಜವಾದ ಲೇಖಕನಿಗಿರುವ ಒಂದು ದೊಡ್ಡ ಕಾಣಿಕೆ. ಅದು ಮುಟ್ಟಿಸಿಕೊಂಡವನು ಕಥೆಯನ್ನು ಅಥವಾ ಒಂದು ಬಾಗಿಲು ಕಥೆಯನ್ನು ಯಾವುದೋ ಮಾವಿ ಮರದ ಕೆಳಗಡೆಯಲ್ಲಿ ಕೂತ್ಕೊಂಡು ಒಂದು ಕಟ್ಟಡ ಕೆಲಸ ನಿರ್ಮಾಣ ಮಾಡೋರು ಅವರ ಅನುಭವವನ್ನು ಅದನ್ನು ಧ್ಯಾನಿಸಿ ಲಂಕೇಶ್ ಅವರು ಬರೀತಾರೆ. ಒಂದು ಬಾಗಿಲು ಮತ್ತು ಮುಟ್ಟಿಸಿಕೊಂಡವನು ಕತೆ ಇವತ್ತೋದಿದ್ರು ಕೂಡ ಯಾವಾಗಲೂ ಕೂಡ ಆ ಕಥೆನೇ ಎಲ್ಲ ಹೇಳ್ಬಿಡ್ತದೆ. ಲಂಕೇಶ್ ಬಹುಶಃ ಯಾವ ರೂಪಕಗಳ ನೆರವನ್ನು ಅವರು ತಗೊಳ್ಳಿಲ್ಲ ಅನಿಸುತ್ತೆ. ಮುಟ್ಟಿಸಿಕೊಂಡವನು ಕತೆ ನಾವು ಮೊನ್ನೆ ಯಾವುದೋ ಕಥಾ ಕಮ್ಮಟದಲ್ಲಿ ಮಾತಾಡಬೇಕಿದ್ರೆ ನಮಗಿನ್ನ ಚೆನ್ನಾಗಿ ಮಕ್ಕಳುಗಳೇ ಅದನ್ನು ಓದ್ಕೊಂಡ್ಬಂದಿದ್ದರು, ಮಕ್ಕಳುಗಳೇ ಚೆನ್ನಾಗಿ ಹೇಳಿದರು ಅದನ್ನು ಮುಟ್ಟಿಸಿಕೊಂಡು ಕಥೆನ. ಆವಾಗ ಏನಂತ ಹೇಳಿದ್ರೆ, ಒಂದು ಒಳ್ಳೆಯ ಕತೆಗೆ ಆ ಗುಣ ಇರ್ತದೆ, ಒಂದು ಒಳ್ಳೆಯ ಓದಿಗೆ ಆ ಗುಣ ಇರ್ತದೆ. ಅದು ವಿಮರ್ಶೆಗೂ ಕೂಡ ದಕ್ಕಬೇಕು ಕನ್ನಡದಲ್ಲಿ ಅಂತ ನಾನು ಗೊತ್ತಾಗ್ದಂಗೆ ಬರೆಯೋದಲ್ಲ ವಿಮರ್ಶೆ, ರೂಪಕಗಳಲ್ಲಿ ಹೇಳೋದಲ್ಲ ವಿಮರ್ಶೆ. ರೂಪಕಗಳು ಹೇಳೋದ ನೀವು ಪದ್ಯದಲ್ಲಿ ಮತ್ತು ಇನ್ಯಾವುದೋ ಕಥೆನ ಹೇಳ್ಕೊಳ್ಳಿ ಬೇಕಾದರೆ, ಆದರೆ ವಿಮರ್ಶೆಯು ಕೂಡ ದಕ್ಕುವ ರೀತಿಯಲ್ಲಿ ಹೇಳೋದಿದೆಯಲ್ಲ, ಮತ್ತು ಓದುಗನು ಕೂಡ ದಕ್ಕಿಸಿಕೊಳ್ಳುವ ರೀತಿಯಲ್ಲಿ ಅದನ್ನು ಪ್ರಯತ್ನ ಪಡ್ಬೋದು ಅನ್ನೋ ಒಂದು ಸುಳಿವನ್ನು, ಒಂದು ಸ್ಪೇಸನ್ನು ಕೊಡಬೇಕಾಗ್ತದೆ. ಆ ಸ್ಪೇಸು ಇಲ್ಲಿ ಸುಭಾಷ್ ಅವರ ಈ ಬರವಣಿಗೆಯಲ್ಲಿದೆ. ಹರೀಶ್ ಗಂಗಾಧರ್ ಅವರ ಬುಕ್ಕನ್ನು ಓದಿದೆ, ಅವರು ಅಷ್ಟೇ. ಇವರಿಬ್ಬರ ಮಧ್ಯೆ ಒಂದು ಸಾಮ್ಯತೆ ಏನಪ್ಪ ಅಂತ ಹೇಳಿದ್ರೆ, ಅಗಾಧವಾದ ಓದಿದೆ. ನಾವು ಮನಕ್ಕೆ ಕಾರಂಜಿಯ ಸ್ಪರ್ಶ ಅಂತೇಳಿ ಲಂಕೇಶರ ವೆಸ್ಟರ್ನ್ ರೈಟಿಂಗ್ಸ್ ಬಗ್ಗೆ ಅವರು ಬರೆದಿರುವ ಪುಸ್ತಕವನ್ನು ಓದಿದ್ರು. ನಾನು ಯಾರಿಗೂ ಕೂಡ ಸಾಹಿತ್ಯಕ್ಕೆ ಪ್ರವೇಶ ಪಡಿತಾ ಇರುವ ಅಥವಾ ಈಗಾಗಲೇ ಮೇಸ್ಟ್ರುಗಳಾಗಿರೋರಿಗೆ ನೀವೇನು ಓದ್ದಲೇ ಇದ್ರೆ ಫಸ್ಟ್ ಆ ಬುಕ್ ಓದ್ರಿ ನೀವು. ಯಾಕೆ ಅಂತ ಹೇಳಿದ್ರೆ ಅಲ್ಲಿನ ಅಗಾಧವಾದ ಓದಿನ ಹರವು ಇದೆಯಲ್ಲ, ಒಂದು ಬುಕ್ಕನ್ನು ಹೆಂಗೆ ಗ್ರಹಿಸಬೇಕು ಓದಬೇಕು ಅಂತ ಲಂಕೇಶ್ ಅದು ನೋಡಿದರೆ ನನಗೆ ಭಾರಿ ಅದ್ಭುತವಾದ, ಸರಳವಾಗಿ ಆದರೆ ಸಂಕೀರ್ಣವಾಗಿ ತೀಕ್ಷ್ಣವಾಗಿ ಒಂದು ಪುಸ್ತಕದ ಬಗ್ಗೆ ಬರೆಯುವ ಶಕ್ತಿ. ಎರಡೇ ಲೈನಲ್ಲಿ ಬೇಕಾದ್ರೆ ಒಂದು ಬುಕ್ಕನ್ನು ಅವರು ವಿಮರ್ಶೆ ಮಾಡುವ ಶಕ್ತಿ ಇದ್ದಾರೆ. ಅವ್ರು ಜಾಸ್ತಿ ಪದಗಳನ್ನು ವ್ಯಯ ಮಾಡ್ತಾನೇ ಇರಲಿಲ್ಲ. ಚೆನ್ನಾಗೈತೆ ಚೆನ್ನಾಗಿಲ್ಲ ಅಂತಲೂ ಹೇಳ್ದಲೆ 2 ಲೈನಲ್ಲಿ ಇಡೀ ಬುಕ್ಕನ್ನು ಹೇಳುವ ಒಂದು ಇದಿತ್ತು. ಇಲ್ಲಿ ರಾಜಮನೆಯವರು ಕೆಲವು ಕಡೆಯಲ್ಲಿ ಆ ಥರದ ಕೆಲಸವನ್ನು ಒಂದು ಮಿಂಚನ್ನು ಹರಿಸಿದ್ದಾರೆ ಕೆಲವು ಕಡೆಯಲ್ಲಿ. ನನಗೆ ಸ್ಯಾಫೋ ಕಾವ್ಯದ ಬಗ್ಗೆ ಮಾತಾಡುವಂಥ ಸಂದರ್ಭದಲ್ಲಿ ನನಗೆ ಬೆಲ್ಜಾರ್ ಬರೆದಿರ್ತಕ್ಕಂಥ ಸಿಲ್ವಿಯಾ ಪ್ಲಾತ್ ನೆನಪಾಗ್ತಾರೆ. ಅವರು
ಸುಮಾರು ಕ್ರಿಸ್ತ ಪೂರ್ವ ಕಾಲದ ಅರಿಸ್ಟಾಟಲ್ ಅವ್ರನ್ನೆಲ್ಲ ಸ್ಯಾಫೋನ ಕವಿಯತ್ರನ್ನ ಓದ್ಕೊಂಡು ಅದ್ರ ಬಗ್ಗೆ ಮಾತಾಡ್ತಾರೆ ಅಂತ ಇವರು ಅದು ರೆಕಾರ್ಡ್ ಮಾಡ್ತಾರೆ ಅಲ್ಲಿ. ಅಂದರೆ ವಿಮರ್ಶೆ ಅನ್ನೋದು ಕೇವಲ ಅಕ್ಷರಗಳಲ್ಲಿದೆ ಅಂತ ಇವ್ರು ನಂಬಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಭಾಳಷ್ಟು ದೊಡ್ಡ ವಿಮರ್ಶಕರು ಯಾರು ಕೂಡ ಬರೀ ಅಕ್ಷರಗಳಲ್ಲೇ ಇದೆ ಅಂತ ನಾನು ಅಂದ್ಕೊಂಡಿಲ್ಲ. ಯಾಕೆಂತ ಹೇಳಿದ್ರೆ ಅಲ್ಲಿನ ಯಾವುದೋ ಒಂದು ಬುಕ್ ಬಗ್ಗೆ ನಾವು ಮಾತಾಡೋಂಥ ಸಂದರ್ಭದಲ್ಲಿ ಅಲ್ಲಿನ ಭಾವಕೋಶದ ಜೊತೆಗೆ ಇವರು ನಡೆಸುವ ಅನುಸಂಧಾನ ಇದೆಯಲ್ಲ, ಅದು ಆ ಲೇಖಕರಿಗೆ ಮತ್ತು ಓದುಗರಿಗೆ ಯಾವ ಪ್ರಮಾಣದಲ್ಲಿ ಯಾವ ನಿಟ್ಟಿನಲ್ಲಿ ಇವರು ಅದನ್ನು ಅನುಸಂಧಾನ ಮಾಡ್ತಾರೆ ಅನ್ನೋದ್ರ ಮೇಲೆ ಅದು ಒಬ್ಬ ಲೇಖಕರಿಗೆ ಒಂದಷ್ಟು ದಕ್ಕಿದರೆ ಓದುಗರಿಗೆ ಮತ್ತೊಂದಷ್ಟು ಅದು ಬಿಟ್ಕೊಡ್ತದೆ ಆ ಕೃತಿ. ಅಂದರೆ ಇಂಥದ್ದೊಂದು ವಿಮರ್ಶಾ ದಾರಿಯ ಪಯಣಕ್ಕೆ ಬೇಕಾಗಿರ್ತಕ್ಕಂಥದ್ದು ವಸ್ತುನಿಷ್ಠತೆ, ನಿಷ್ಠೂರತೆ ಹಾಗೂ ತಾಯ್ತನದ ಗುಣ. ಇಲ್ಲಿ ಇವತ್ತು ನಾನು ನೋಡ್ತೀನಿ ಭಾಳಷ್ಟು ಜನ, ನೀವು ನೋಡಿರ್ಬೋದು, ಮೆಚ್ಚುವ ಇಲ್ಲ ಕೊಚ್ಚುವ. ಮೆಚ್ಚದಿದ್ರೂ ಪರವಾಗಿಲ್ಲ, ಕೊಚ್ಚೋದು. ಗುರುಗಳು ಒಂದು ಭಾರಿ ಒಳ್ಳೆ ಮಾತಾಡಿದರು. ಪುಸ್ತಕ ಬಿಡುಗಡೆಗೆ ನಾನು ಭಾಳಷ್ಟು ಜನದ ಪುಸ್ತಕ ಬಿಡುಗಡೆ ಮಾಡಿ ಉದ್ಘಾಟನೆ ಮಾಡಿದವ್ರು ನೋಡಿದರೆ ಆ ಬುಕ್ ಬಗ್ಗೆ ಏನೂ ಮಾತಾಡೋಲ್ಲ. ಅವರು ಬುಕ್ ಬಗ್ಗೆ ಮಾತೇ ಆಡೋಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರು ಓದಿರೋದೇ ಇಲ್ಲ. ಹೀಗೆ ಓದ್ದಲೇನೂ ವಿಮರ್ಶೆ ಬರೆಯುವ ಕಾಲಘಟ್ಟದಲ್ಲಿ ನಾವಿದ್ದೀವಿ ಇವತ್ತು. ಮುನ್ನುಡಿ ಬ್ಲರ್ಬು ಓದಿದರೆ ಸಾಕು, ಅಲ್ಲಿ ಏನೋ ಹೇಳಿರ್ತಾರೆ, ಅದ್ರ ಹಿಂದೆ ಮುಂದೆ ಮಾಡಿದರೆ ಸಾಕಷ್ಟೇ. ಇವರು ಒಳ್ಳೆಯದು ಕೆಟ್ಟದು, ಇವರು ಸುಭಾಷ್ ರಾಜ್ಮನೆ ಏನು ಆಲೋಚನೆ ಕ್ರಮ ಏನು, ಇವ್ರು ಯಾವ ಗುಂಪಿಗೆ ಸೇರ್ತಾರೆ, ಈಗ ಆಧುನಿಕ ಸಾಹಿತ್ಯದ ಗುಂಪಿನಲ್ಲಿ ಯಾವ ಕಡೆಗೆ ಸೇರ್ತಾರೆ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ರೆ ಬರೆಯೋರಿಗೆ ಅವು ಕರೆಕ್ಟಾಗಿ ಬರೆದ್ಬಿಡ್ತಾರೆ. ಎಡಪಂಥಿ ಆಲೋಚನೆಗಳಿಂದ ಹಾಗೆ ಈಗೇನೋ ಬರೆದು ಬಿಡ್ಬೋದು. ಇದು ಈ ಥರದ ಒಂದು ಮೆಚ್ಚುವ ಮತ್ತು ಕೊಚ್ಚುವ ವಿಮರ್ಶಾ ಮಾನದಂಡ, ಇದು ಅತ್ಯಂತ ಕೆಟ್ಟ ಪರಿಸ್ಥಿತಿ. ಇದು ನೀವು ನೋಡಿ, ಭಾಳಷ್ಟು ಜನ, ನಾನು ಯಾವುದೋ ಒಂದು ಅವ್ರ ಹೆಸರು ಹೇಳೋದಿಲ್ಲ, ಒಂದು ಪುಸ್ತಕದ ವಿಮರ್ಶೆ ಬಂದಿತ್ತು. ಅದನ್ನು ನಾನು ಭಾರಿ ಕುತೂಹಲ ವಿಮರ್ಶೆ ಓದ್ಬಿಟ್ಟು ಅವತ್ತು ಡಿಸೈಡ್ ಮಾಡೋದು ಇನ್ನು ಯಾವ ಪತ್ರಿಕೆಯಲ್ಲಿ ಬರುವ ಯಾವ ವಿಮರ್ಶೆಗಳನ್ನು ನೀನು ಓದಬಾರದು ಅಂತ. ಅದನ್ನು ತುಂಬ ಖ್ಯಾತ ವಿಮರ್ಶಕರು ಉಣಿಸ್ಕೊಂಡವರೇ ಬರೆದಿದ್ರು. ಓದಿದರೆ ಅವರು ಬರೆದಿರೋದಕ್ಕೂ ಅಲ್ಲಿರೋ ಲೋಕಕ್ಕೂ ಸಂಬಂಧನೇ ಇಲ್ಲ. ಯಾಕಂಗೆ ಬರೀಬೇಕು? ಇದು ಆತ್ಮವಂಚನೆಯ ಬರವಣಿಗೆ ಅಂತ ಅನಿಸುತ್ತೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಥರದ ಆತ್ಮವಂಚನೆಯ ಬರವಣಿಗೆಯಿಂದ ಇವರು ಮುಕ್ತರಾಗಿದ್ದಾರೆ. ಇವ್ರಿಗೊಂದು ತತ್ವನಿಷ್ಠೆ ಇದೆ, ನಿಷ್ಠುರತೆ ಇದೆ, ವಸ್ತು ನಿಷ್ಠತೆ ಇದೆ. ಅದೇ ರೀತಿ ಕೆಲವು ಕಡೆಯಲ್ಲಿ ಒಂದು ರೀತಿಯ ತಾಯ್ತನದ ಗುಣವನ್ನು ಇವರು ತಮ್ಮ ಬರವಣಿಗೆಯಲ್ಲಿ ತೋರಿಸ್ತಾ ಹೋಗ್ತಾರೆ. ಇದಕ್ಕೆ ಏನು ಬೇಕಾಗ್ತದೆ? ಬಹುಶಿಸ್ತಿನ ಓದು ಬೇಕಾಗ್ತದೆ. ಸುಭಾಷ್ ಕನ್ನಡ ಓದಿರೋದು, ಕೀರಂ ಕೂಡ ಕನ್ನಡ ಓದಿದ್ದು. ಆದರೆ ಅವ್ರು ಓದ್ದಷ್ಟು ಇಂಗ್ಲೀಷ್ ಇದನ್ನು ನನಗೆ ಗುರುಗಳಿಗೆ ಭಾರಿ ಇನ್ನೂ ಚೆನ್ನಾಗಿ ಗೊತ್ತಿರ್ತದೆ. ಲೋರ್ಕ ಅನಂತಮೂರ್ತಿ ಅವ್ರಿಗೆ ಗೊತ್ತಿರಲಿಲ್ಲ ಲೋರ್ಕನ ಹೆಸರು, ಕೀರಮಿಗೆ ಗೊತ್ತಿತ್ತು. ಲಂಕೇಶ್ ಅವ್ರಿಗೆ ಗೊತ್ತಿತ್ತು. ಲಂಕೇಶ್ ಅವರು ರೂಪಕ ಲೇಖಕರು ಆ ಪುಸ್ತಕವನ್ನು ರೂಪಕ ಲೇಖಕರು ಒಂದು ಮಾಲಿಕೆ ಬಂತಲ್ಲ, ಅದನ್ನು ಓದಿದ ಮೇಲೆ ಲೋರ್ಕಾನವ್ರು ನಮಗೆ ಗೊತ್ತಾಗಿತ್ತು. ಅದು ಕೊನೆವರೆಗೂ ಕೂಡ ಅನಂತಮೂರ್ತಿ ಅವ್ರಿಗೂ ಕೂಡ ಗೊತ್ತಿರಲಿಲ್ಲ. ನನಗೆ ಲೋರ್ಕನ್ ಬಗ್ಗೆ ನಾನು ಆ ಎರ್ಮಾ ಬುಕ್ಕನ್ನು ಟ್ರಾನ್ಸ್ಲೇಟ್ ಮಾಡಿದಾಗ ನನಗೊಂದಷ್ಟು ಪುಸ್ತಕಗಳನ್ನು ಕೀರಮ್ ಅವ್ರು ಕೊಟ್ಟರು. ನನಗಿನ್ನೂ ಆಶ್ಚರ್ಯ ಅಂತ ಹೇಳಿದ್ರೆ, ಅವ್ರ ಮನೆಯವರಿಗೆ ಕ್ಯಾನ್ಸರ್ ಬಂದು ತೀರ್ಕೊಂಡ ನಂತರದಲ್ಲಿ ಬಹುಶಃ ಒಬ್ಬ ಡಾಕ್ಟ್ರು ಕೂಡ ರೆಫರ್ ಮಾಡಲಿಲ್ವೇನೋ ಆ ಥರ ಕ್ಯಾನ್ಸರಿಗೆ ಸಂಬಂಧಪಟ್ಟಂಥ ಪುಸ್ತಕಗಳನ್ನು, ಇಂಗ್ಲೀಷ್ ಪುಸ್ತಕಗಳನ್ನು ಅವರು ಓದ್ತಾಯಿದ್ರು. ಸುಭಾಷ್ ಅವರು ಓದಿರೋದು ಕನ್ನಡ ಸಾಹಿತ್ಯ, ಆದರೆ ಇವರು ಇಂಗ್ಲೀಷ್ ಒಡನಾಟ ಇದೆಯಲ್ಲ, ಇಂಗ್ಲೀಷು ವೆಸ್ಟರ್ನ್ ಕಲ್ಚರ್ ಒಡನಾಟ ಅವರು ಎಲ್ಲ ಕಡೆ ಇಲ್ಲೂ ಕೂಡ ಇಲ್ಲೇ ಅಷ್ಟೇ ಅಲ್ಲ, ಬೇರೆ ಬೇರೆ ಬರಹಗಳಲ್ಲಿ ನಾನು ನೋಡ್ತೀನಿ. ಯಾಕೆಂತಂದರೆ ಟಾಲ್ಸ್ಟಾಯಿ ಮಾತಾಡುವಂಥ ಸಂದರ್ಭದಲ್ಲಿ ಕುವೆಂಪುನ ಮಾತಾಡ್ಬಿಡ್ತಾರೆ, ಅಥವಾ ಬೇಂದ್ರೆ ಇನ್ಯಾರೋ ದೊಡ್ಡ ಪೊಯಿಟ್ ಮಾತಾಡೋ ಸಂದರ್ಭದಲ್ಲಿ ಬೇಂದ್ರೆಯನ್ನು ಸೇರಿಸಿ ಮಾತಾಡುವಂಥ, ಇದಕ್ಕೆ ಬಹುಶಿಸ್ತಿಯ ಒಂದು ಬಹುಶಿಸ್ತಿನ ಓದಿನ ಅಗತ್ಯ ಇದೆ. ಇದು ಈ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ಇಷ್ಟೊಂದು ಓದಿನ ಹಿನ್ನೆಲೆ ಇರೋರು, ನಾನು 32 ವರ್ಷ ಮೇಷ್ಟ್ರು ಕೆಲಸ ಮಾಡಿದ್ದೀನಿ. ಆ 32 ವರ್ಷ ಮೇಷ್ಟ್ರು ಕೆಲಸದಲ್ಲಿ 30 ಸಲನೇನೋ ವ್ಯಾಲ್ಯೂಯೇಷನಿಗೆ ಬಂದಿದ್ದೀನಿ, ಅನಿವಾರ್ಯವಾಗಿ ಬರಲೇಬೇಕಾಗಿತ್ತು. ಇಲ್ಲಿ ನಮ್ಮ ಇವ್ರ ಫ್ರೆಂಡ್ ನಿರೂಪಣೆ ಮಾಡ್ತಿದ್ದಾರೆ, ನಮ್ಮ ಆರಾಧ್ಯರಿಗೆ ಗೊತ್ತಿರುತ್ತೆ, ಒಬ್ಬರು ಮೇಷ್ಟ್ರು ಇಬ್ಬರು ಸಿಗ್ಬೋದು. ಸಾಹಿತ್ಯದ ಬಗ್ಗೆ ಎಲ್ಲ ಸಾಹಿತ್ಯ ಓದ್ಕೊಂಡ್ಬಂದಿರೋರೆ, ಸಾಹಿತ್ಯದ ಬಗ್ಗೆ ತುಟಿ ಬಿಚ್ಚುತ್ತಾ ಇರಲಿಲ್ಲ.
ಕನ್ನಡದಲ್ಲಿ ಬೇರೆ ಬೇರೆ ಭಾಷೆಯಲ್ಲಿ ಇರಲಿ, ಕನ್ನಡದಲ್ಲಿ ಯಾವುದು ಒಳ್ಳೆಯ ಪುಸ್ತಕ ಬಂದಿದೆ, ಕನ್ನಡದಲ್ಲಿ ಇವತ್ತು ಈಗಿನ ಕಾಲದಲ್ಲಿ ಯಾರು ಚೆನ್ನಾಗಿ ಬರೀತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ, ಅದಕ್ಕೆ ಸಂಬಂಧಪಟ್ಟಿದ್ದಲ್ಲ ಅದು. ಟೆಕ್ಸ್ಟ್ ಬುಕ್ ಕಮಿಟಿಯಲ್ಲಿ ನಾವು ಒಂದಷ್ಟು ಹೊಸ ಚಾಪ್ಟರ್ಗಳನ್ನು ಸೇರಿಸ್ಬಿಟ್ವಿ. ಖಲೀಲ್ ಗಿಬ್ರಾನ್ ಅವರೆಲ್ಲ ಬಂದಿರಲಿಲ್ಲ, ನೆರೂಡ ಟೆಕ್ಸ್ಟ್ ಬುಕ್ಕಿಗೆ ಬಂದಿರಲಿಲ್ಲ, ಸೆಕೆಂಡ್ PUC ಇಂಗ್ಲೀಷ್ ಟೆಕ್ಸ್ಟ್ ಬುಕ್ಗೆ. ಆ ಗೈಡ್ ಬರೆಯೋರಿಗೂ ಕೂಡ ಒಂದು 6 ತಿಂಗಳು ವರ್ಷ ಬೇಕಾಯ್ತಲ್ಲ, ಪಾಠ ಮಾಡಬೇಕಲ್ಲ. ಈಗ ಹೋಗಲ್ಲಿ ಕ್ಲಾಸಲ್ಲಿ ನಿಂತ್ಕೊಂಡು ನಾನು ಏನಕ್ಕೆ ಹೇಳ್ತಾ ಇದ್ದೀನಿ, ಸಿನಿಕತನದಿಂದ ಹೇಳ್ತಾ ಇಲ್ಲ. ಒಬ್ಬ ಮೇಸ್ಟ್ರಿಗೆ ನಿಜವಾಗೂ ಓದಿನ ಶಿಸ್ತಿದ್ದರೆ, ಓದಿನ ದಾಹ ಇದ್ದರೆ ಏನೆಲ್ಲ ಘಟಿಸ್ಬೋದು ಅನ್ನೋದಕ್ಕೆ ಗಂಗಾಧರ್ ಥರದವರು, ನಮ್ಮ ಸುಭಾಷ್ ಥರದವರು ನನಗೆ ಭಾರಿ ದೊಡ್ಡ ಎಕ್ಸಾಂಪಲ್ ಆಗಿ ಕಾಣ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನೋಡಿದಾಗ ನಮ್ಮಲ್ಲಿ ಕನ್ನಡದಲ್ಲಿ ಈಗ ಬರೀತಾ ಇರ್ತಕ್ಕಂತಹ, ಅದು ವಿಮರ್ಶಾ ಲೋಕಕ್ಕೆ ಅಲ್ಲಿ ನಡಿಗೆ ಮಾಡ್ತಾ ಇರ್ತಕ್ಕಂಥವ್ರಲ್ಲಿ ಈ ಥರದ ಬಹು ಓದಿನ ಶಿಸ್ತು, ಬಹುಶಿಸ್ತಿಯ ಓದು ಭಾರಿ ಕಡಿಮೆ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕೆಂತ ಹೇಳಿದ್ರೆ ಅವರ ಬರವಣಿಗೆಯ ಇದನ್ನು ನೋಡಿದರೆ ಅವರೆಲ್ಲೂ ಕೂಡ ಅದರ ಆಚೆಗೆ ಹೋಗೋದೇ, ಟೆಕ್ಸ್ಟಿಂದ ಆಚೆ ಹೋಗಿ ಮಾತಾಡೋದೇ ಇಲ್ಲ. ಒಬ್ಬೊಳ್ಳೆ ನಮಗೆ ಲಂಕೇಶು ಸಾನೆಟ್ ಬಗ್ಗೆ ಹೇಳ್ಬೇಕಿದ್ರೆ ಯಾವುದೋ ವಚನ ಹೇಳಿ ಬರ್ಬಿಡ್ತಾರೆ ಅವರು. ಲೋರ್ಕನ್ ಬಗ್ಗೆ ಬರೀಬೇಕಿದ್ರೆ ಮತ್ತಿನ್ನೇನೋ ಬೇಂದ್ರೆ ಬಗ್ಗೆ ಬರೆಯೋ ಸಾಧ್ಯತೆ ಇರುತ್ತೆ. ಯಾವಾಗ ಸಾಧ್ಯತೆ ಆಗ್ತದೆ ಆ ಥರದ ಅಂತ ಹೇಳಿದ್ರೆ ನಿಮ್ಮ ಓದಿನ ಆಳ ಜಾಸ್ತಿ ಇದ್ದಾಗ ಸಾಧ್ಯ ಆಗ್ತದೆ. ನಾವು ಒಂದೇ ಒಂದು ಟೆಕ್ಸ್ಟನ್ನು ಇಟ್ಕೊಂಡೀಗ ಕುವೆಂಪು ಬಗ್ಗೆ ನಾವು ಮಾತಾಡುವಂಥ ಸಂದರ್ಭದಲ್ಲಿ ಕುವೆಂಪು ಒಂದೇ ಒಂದು ಕಾದಂಬರಿ ಇಟ್ಕೊಂಡು ಮಾತಾಡೋದಕ್ಕೂ, ಕುವೆಂಪು ಸಮಗ್ರ ಓದ್ಕೊಂಡು ಮಾತಾಡೋದಕ್ಕೂ, ಅಥವಾ ಕುವೆಂಪುನ ಟಾಲ್ಸ್ಟಾಯ್ ಜೊತೆ ಇಟ್ಟು ನೋಡಿ ಮಾತಾಡೋದಕ್ಕೂ ವ್ಯತ್ಯಾಸ ಇರ್ತದೆ. ನಾನು ಹಂಟರ್ ಸ್ಕೆಚಸ್ ಅನ್ನುವ ಒಂದು ಪುಸ್ತಕವನ್ನು ಓದುವಂಥ ಸಂದರ್ಭದಲ್ಲಿ ಭಾಳಷ್ಟು ಹೇಳಿದ್ದೀನಿ. ನನಗೆ ತೇಜಸ್ವಿಯವರ ಪರಿಸರದ ಕತೆ ನೆನಪಿಗೆ ಬಂತು. ಆ ಫಾರ್ಮ್ ಅಲ್ಲಿಂದ ತಗೊಂಡಿರ್ಬೋದೇನೋ ಅಂತ ಗೊತ್ತಿಲ್ಲ, ಅದು ನನಗನ್ಸಿದ್ದದು. ನಾನು ಇದೇನೋ ತುಂಬ ಅದನ್ನು ಇದು ಅಂತ ಏನು ತಗೋಬೇಕಾಗಿಲ್ಲ. ಸೊ ಈ ಥರದ ನಾನು ಲೋರ್ಕನ, ನಾನು ಈಗೊಂದು 4 ನಾಟಕಗಳು ಮಾಡಿದ್ದು. ಲೋರ್ಕನ ನಾವು ಓದುವಂಥ ಸಂದರ್ಭದಲ್ಲಿ ನನಗೆ ಕಂಬಾರರ ಕೆಲವು ಬೇರುಗಳು ಅಲ್ಲಿ ಸಿಕ್ಕಿದ್ದು. ನಮಗೆ ಇದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಹೇಳ್ಬೋದು ಅಂತ ಅಷ್ಟೇ. ನನಗಿಂಥವ್ರ ಪ್ರಭಾವ ಆಗಿದೆ, ಇಂಥವ್ರಿಂದ ಹೇಳೋದಕ್ಕೆ ಏನು ತಪ್ಪಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಈ ಥರದ ಓದು ಯಾರು ನೋಡಿ ನಮ್ಮ ಕನ್ನಡದಲ್ಲಿ ತುಂಬ ನನಗೆ ಮಲೆಗಳಲ್ಲಿ ಮದುಮಗಳು ಅಥವಾ ಕಾನೂರು ಹೆಗ್ಗೊಡತಿಯನ್ನು ಇವು ದೊಡ್ಡ ಕ್ಯಾನ್ವಾಸ್ ನೋಡಿದರೆ ನನಗೆ ಕುವೆಂಪುರವರಿಗೆ ರಷ್ಯನ್ ಲಿಟ್ರೇಚರ್ ಭಾರಿ ದೊಡ್ಡ ಇನ್ಫ್ಲುಯೆನ್ಸ್ ಇದೆ ಅಂತ ಅನ್ಸುತ್ತೆ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಟಾಲ್ಸ್ಟಾಯ್ ಥರದವ್ರು ಭಾರಿ ದೊಡ್ಡ ಇನ್ಫ್ಲುಯೆನ್ಸ್ ಇದೆ ಅಂತ ಇವತ್ತು ಕೂಡ ಅನಿಸ್ತಾ ಇದೆ. ಇಲ್ಲಿ ಇವರಿಗಿರುವ ಜ್ಞಾನದ ಹಸಿವು ಈ 21 ಲೇಖನಗಳೇನಿದೆ, ಈ 21 ಲೇಖನಗಳ ಮೂಲ ಧಾತುವಾಗಿ ನಮಗೆ ಕಾಣಿಸ್ಕೊತ ಹೋಗ್ತದೆ. ಇಲ್ಲಿ ಒಂದಷ್ಟು ಕುತೂಹಲಗಳಿದ್ದಾವೆ. ಇವರ ಓದಿನ ಮತ್ತು ಬರಹದ ವೈವಿಧ್ಯತೆ ಇದೆ, ಮಾನವೀಯ ತಹತಹಕ್ಕಾಗಿ ಹುಡುಕಾಟ ಇದೆ. ಇಲ್ಲಿ ಸಮಬಾಳು ಮತ್ತು ಸಮಾನತೆಯ ಚಿಂತನ ಕ್ರಮಗಳು ಎಲ್ಲೆಲ್ಲಿದೆ ಅಲ್ಲೆಲ್ಲ ಇವರು ಅದನ್ನು ಎಟಕಿಸ್ಕೊಂಡಿದ್ದಾರೆ. ಇವರು ಅಂದರೆ ಇವರ ಆಲೋಚನಾ ಕ್ರಮ ಏನು ಅಂತ ನನಗೆ ಗೊತ್ತಾಗ್ತದೆ. ಒಬ್ಬ ನಿಜವಾದ ಓದುಗ ಯಾವತ್ತೂ ಕೂಡ ಜಾತಿವಾದಿ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ನಿಜವಾದ ಓದುಗ ನಾವು ತುಂಬ ಸ್ಕಾಲರ್ ಆಗಿರೋನು ಬೇರೆ, ಅದು ನಾನು ಸ್ಕಾಲರ್ಗಳ ಬಗ್ಗೆ ನಿಜವಾದ ಓದುಗ ಯಾವಾಗಲೂ ಕೂಡ ಮಾನವೀಯತೆ ಪರವಾಗಿರ್ತಾರೆ. ಯಾವಾಗಲೂ ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಯೋಚನೆ ಮಾಡೋದನ್ನು ನಮಗೆ ಓದು ಕಲಿಸ್ತದೆ. ಇಲ್ಲಿ ಇವರು ಸ್ಯಾಫೋ ಕಾವ್ಯದಿಂದ ಹಿಡಿದು ಅಂಬೇಡ್ಕರು, ಸುಭದ್ರಮ್ಮ ಮನ್ಸೂರು, ನಮ್ಮ ಗುರುಗಳು ಕೃಷ್ಣಮೂರ್ತಿ ಅವರ ನೀರು ಮತ್ತು ಪ್ರೀತಿ, ನಾವು ಒಂದು ಕಾಲದಲ್ಲಿ ಓದಿ ರೋಮಾಂಚನಗೊಳಿಸಿದಂಥ ನೀರು ಮತ್ತು ಪ್ರೀತಿ, ಇವರನ್ನು ಕೂಡ ರೋಮಾಂಚನಗೊಳಿಸಿರೋದು ಭಾರಿ ಸಂತೋಷದ ಸಂಗತಿ. ಅದು ಸೀರಿಯಸ್ ಆಗುವಂಥ ಸಂದರ್ಭದಲ್ಲಿ ನಾವು ಬಿಡದೆ ಫಸ್ಟ್ ಓದ್ತಿದ್ದು ಇವ್ರು ನೀರು ಬುಧವಾರ ಬರ್ತಿತ್ತು ನಮಗಲ್ಲಿ 10:30 11 ಗಂಟೆಗೆ ಬಂದರೆ ನಾವು ಫಸ್ಟು ಇವೆರಡು ಬೇಗ ಓದ್ತಿದ್ದು. ಲಂಕೇಶ್ವರ ಮರೆಯುವ ಮುನ್ನ ಟಿಕೆಟ್ ಟಿಪ್ಪನೆಲ್ಲ ಕೊನೆಗೆ ಅದು ಸ್ವಲ್ಪ ಏನು ನೋಡೋಣ ಅಂತ, ಆಮೇಲೆ ಇವ್ರದ್ದು ಮುಗಿಯೋವ್ರಿಗೆ ಇವ್ರದ್ದು ಓದ್ತಾ ಇದ್ವಿ. ಸೊ ಈ ಥರದ ಅಂದರೆ ಸ್ಯಾಫೋ ಕಾವ್ಯದಿಂದ ಹಿಡಿದು ಅಂಬೇಡ್ಕರು, ಸುಭದ್ರಮ್ಮ ಮನ್ಸೂರು, ಈ ಥರದ ಭಾರಿ ದೊಡ್ಡ ಹರವನ್ನು ನಾವು ಪುಸ್ತಕದಲ್ಲಿ ನೋಡ್ಬೋದು. ಇಲ್ಲಿ ಕಥೆಗಾರರಿದ್ದಾರೆ, ಕವಿಗಳಿದ್ದಾರೆ, ಕಲಾವಿದರಿದ್ದಾರೆ, ಅರ್ಥಶಾಸ್ತ್ರಜ್ಞರು ಬರ್ತಾರೆ. ಅದೆಲ್ಲದಕ್ಕಿಂತ ಮುಂಚೆ ಮುಖ್ಯವಾಗಿ ಹಾರ್ಮೋನಿಯಂ ಮಾಂತ್ರಿಕ ಒಬ್ಬರು ಬರ್ತಾರೆ. ಇಲ್ಲಿ ಹಾರ್ಮೋನಿಯಂ ನುಡಿಸ್ಬಾರ್ದು ಆಕಾಶವಾಣಿಯಲ್ಲಿ ಅಂತ ಬ್ಯಾನ್ ಮಾಡ್ತಾರಂತ ಒಂದಷ್ಟು ದಿನ. ಯಾರು ಬ್ಯಾನ್ ಮಾಡೋದದು? ಹಾರ್ಮೋನಿಯಂ ನುಡಿಸ್ಬಾರ್ದು, ಇದು ಶಾಸ್ತ್ರೀಯ ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ ಅಂತೇಳಿ ಅದನ್ನು ಬ್ಯಾನ್ ಮಾಡ್ತಾರಂತೆ ಯಾವುದೋ ಆಕಾಶವಾಣಿನಲ್ಲಿ.
ನಾವೆಲ್ಲ ಹಾರ್ಮೋನಿಯಂ ಮೇಳಗಳನ್ನು ಕೇಳ್ಕೊಂಡು ಬೆಳೆದಿರೋರು ಗುರುಗಳು. ಇವ್ರಿಗೆ ಗೊತ್ತಿದೆ, ನಮ್ಮೂರ ಪಕ್ಕದಲ್ಲೆಲ್ಲ ಇವರ ಓಡಾಡಿದ್ದಾರೆ, ಶೆಟ್ಟಿಕೆರೆ ಗೋಡೆಕೆರೆಯಲ್ಲೆಲ್ಲ ಗುರುಗಳು. ಅಲ್ಲೆಲ್ಲ ಹಾರ್ಮೋನಿಯಮ್ಮನ ನಾದವನ್ನು ಕೇಳ್ಕೊಂಡೇನೆ ಓಡಾಡಿರೋರು. ಅಂಥ ಹಾರ್ಮೋನಿಯಂ ಕೂಡ ಬ್ಯಾನ್ ಮಾಡಬೇಕು ಅನ್ನುವ ತೀರ್ಮಾನಕ್ಕೆ ಬಂದಿದೆ. ಅದನ್ನೇ ಅವರು ನಾನು ಏನಕ್ಕೆ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಅಂತ ಹೇಳಿದ್ರೆ, ನಾವು ಬರವಣಿಗೆ ಮಾಡಬೇಕಿದ್ರೆ ನಾವು ಏನನ್ನು ಆಯ್ಕೆ ಮಾಡ್ಕೊತೀವಿ ಅನ್ನೋದು ಭಾರಿ ಇಂಪಾರ್ಟೆಂಟ್. ಈಗ ನನಗೆ ಖಂಡಿತ ಗೊತ್ತಿರಲಿಲ್ಲ ಹಾರ್ಮೋನಿಯಂ ನುಡಿಸೋದನ್ನು ಆಕಾಶವಾಣಿನಲ್ಲಿ ಬಿತ್ತರಿಸಬಾರ್ದು ಅಂತೂ ಅದನ್ನು ಬ್ಯಾನ್ ಮಾಡಿದ್ರು ಅನ್ನೋದು ನಾನು ಸುಭಾಷ್ ರಾಜಮನೆ ಅವ್ರನ್ನ ಓದಿದಾಗಲೇ ನನಗೆ ಗೊತ್ತಾಗಿದ್ದು. ಆ ಕಾರಣಕ್ಕೆ ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಇಲ್ಲಿ ಇಡೀ ಪುಸ್ತಕದಲ್ಲಿ ನಾನು ಬಿಡಿಸಿ ಹೇಳಲಿಕ್ಕೆ ಹೋಗಲ್ಲ, ಯಾಕೆಂತ ಹೇಳಿದ್ರೆ ಇದು ತುಂಬ ಟೈಮ್ ಕೇಳ್ತು. ಇದರಲ್ಲಿ ಇದಿದೆ ಅಂತ ಹೇಳಲಿಕ್ಕೆ ಹೋಗಲ್ಲ ನಾನು ಬುಕ್ಕಲ್ಲಿ. ಅದಕ್ಕೆ ನಮ್ಮ ಗುರುಗಳಿದ್ದಾರೆ, ಕೊನೆಗೆ ಅವ್ರು ಸುಮ್ಮಪ್ಪ ಮಾಡ್ಬಿಡ್ತಾರೆ. ನನಗೆ ತುಂಬ ಇಷ್ಟದ ಸಂಗತಿ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ನಿರೂಪಣೆಯಲ್ಲಿ ಇರುವ ಒಂದು ಫ್ರೆಶ್ನೆಸ್ ಭಾರ ಅಂತ ಅನ್ಸೋದಿಲ್ಲ. ಭಾಷೆ ಎಲ್ಲೂ ಭಾರ ಅಂತ ಅನ್ಸಲ್ಲ. ಸರಳ ಭಾಷೆಯಲ್ಲಿ ಸಂಕೀರ್ಣವಾದದ್ದನ್ನು ಹೆಂಗೆ ಹೇಳ್ಬಹುದು ಅನ್ನೋದನ್ನು ಇವರನ್ನು ನೋಡಿ ನಾವು ಕಲಿಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಇಲ್ಲಿನ ಈ ರೈಟಪ್ಗಳು ಒಳಗಡೆ ಇರುವ ಇನ್ನೊಂದು ದೊಡ್ಡ ಗುಣ ಏನಪ್ಪ ಅಂತ ಹೇಳಿದ್ರೆ, ಏನು ತೋರಾಗ್ತವೆ ಅಂತ ಹೇಳಿದ್ರೆ, ಇವೆಲ್ಲವೂ ಕೂಡ ಒಂದು ಜೀವಪರ ಗುಣ ಇದೆ, ಸಮಬದುಕಿನ ಆಶಯ ಇದೆ, ಹಾಗೂ ನಿರುಮ್ಮಳತೆಯಲ್ಲಿ ಬದುಕುವ ಮತ್ತು ಸಹಿಷ್ಣುತೆಯ ಇದನ್ನು ಆರಾಧಿಸುವ ಒಂದು ಲೋಕವನ್ನು ಇವರು ನಮಗಿಲ್ಲಿ ಆ ವ್ಯಕ್ತಿಗಳು ಅಥವಾ ಪುಸ್ತಕಗಳ ಆ ಪರಿಚಯದ ಮುಖಾಂತರ ನಮಗೆ ಒದಗಿಸ್ಕೊಡ್ತಾ ಹೋಗ್ತಾರೆ. ಇಲ್ಲಿ ವ್ಯಕ್ತಿ ಚಿತ್ರಗಳಿದ್ದಾವೆ, ಪುಸ್ತಕ ಪರಿಚಯಗಳಿದ್ದಾವೆ. ಆದರೆ ಈಗ ನಾನು ವ್ಯಕ್ತಿ ಚಿತ್ರಗಳು ಬರೆದಿದ್ದಾರೆ, ಗುರುಗಳು ಬರೆದಿದ್ದಾರೆ, ನಾಡವರ್ಗಳು ಬರೆದಿದ್ದಾರೆ, ನಾನು ಕೆಲವು ಕಡೆ ಕೆಂಡ ಸಂಪಿನಲ್ಲಿ ವ್ಯಕ್ತಿ ಚಿತ್ರಗಳು ಬರೆದಿದ್ದೀನಿ. ಆದರೆ ನನಗೆ ಯುದ್ಧದ ಓದಿದ ಮೇಲೆ ಒಂದು ಮಿತಿ ಅಂತ ಅನ್ನಿಸ್ತು. ನಾವು ವ್ಯಕ್ತಿ ಚಿತ್ರಗಳು ಬೇರೆ ಥರ ಬರೀಬಹುದಾಯಿತು ಅನ್ನೋದನ್ನು ಇವ್ರದ್ದು ನೋಡಿದ ಮೇಲೆ ನನಗೆ ಅನ್ನಿಸ್ತು. ಯಾಕೆಂತ ಹೇಳಿದ್ರೆ ಇಲ್ಲಿ ಅವು ಕೇವಲ ವ್ಯಕ್ತಿ ಚಿತ್ರಗಳಾಗಿಲ್ಲ. ಇಲ್ಲಿ ಪುಸ್ತಕ ಪರಿಚಯಗಳು ಕೂಡ ಇವರು ಪುಸ್ತಕ ಪರಿಚಯಗಳನ್ನು ಮಾಡಿಲ್ಲ ಅಂತಲ್ಲ, ಬೇರೆ ಬೇರೆ ಕಡೆಯಲ್ಲೆಲ್ಲ ಬರೆದಿದ್ದಾರೆ. ಆದರೆ ಪುಸ್ತಕ ಪರಿಚಯ ಕೂಡ ಕೇವಲ ಪುಸ್ತಕ ಪರಿಚಯ ಅಷ್ಟೇ ಆಗಿಲ್ಲ. ಆ ಕೇವಲ ಪುಸ್ತಕದ ಗುಣವನ್ನು ಮಾತ್ರ ಹೇಳಿಲ್ಲ, ಆ ಪುಸ್ತಕವನ್ನು ಬರೆದವರ ಗುಣಗ್ರಾಹಿ ಮತ್ತು ಅವನ ಆಲೋಚನಾ ಕ್ರಮವನ್ನು ಕೂಡ ಎಲ್ಲೋ ಎಟಕಿಸ್ಕೊಂಡು ಅವ್ರು ಇಲ್ಲಿ ತಗೊಂಬಂದು ನಮಗೆ ಕೊಡ್ತಾರೆ. ಇದು ಇದರ ಮತ್ತೊಂದು ದೊಡ್ಡ ಗುಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲಿ ವ್ಯಕ್ತಿಚಿತ್ರ ಮತ್ತು ಪುಸ್ತಕ ಪರಿಚಯ ಎರಡೂ ಕೂಡ ಬೆಸಗೊಂಡು ಒಂದು ಆರೋಗ್ಯಕರವಾದ ಸಮಾಜದ ನಿರ್ಮಾಣಕ್ಕಾಗಿ ತುಡಿಯುವ ಒಂದು ತಹತಹವನ್ನು ನಾವು ಇವರ ಈ ಪುಸ್ತಕದಲ್ಲಿ ಕಾಣ್ತೀವಿ ಅಂತ ನಾನು ಅನಿಸ್ತದೆ. ಇದರ ಈ ಇಡೀ ಬುಕ್ಕನ್ನ ಒಂದು ಕಡೆಯಿಂದ ಸ್ಯಾಫೋದಿಂದ ಓದ್ಕೊಂಡೋದ್ರೆ ಒಂದು ಆರ್ಡ್ರಲ್ಲಿದೆ. ಈ ಓದ್ಕೊಂಡೋದ್ರೆ ಒಂದು ಸಾಮಾಜಿಕ ಚಲನೆಯಲ್ಲಿ ಇವು ಏನನ್ನು ಪ್ರತಿಪಾದಿಸ್ತಾ ಇದ್ವು, ಈಗ ಯಾಕೆ ಅವು ಇಂಪಾರ್ಟೆಂಟ್ ಆಗ್ತವೆ. ಸ್ಯಾಫೋ ಕಾವ್ಯ ಓದಬೇಕು ಅಂತ ಏನಿದೆ, ವಿಜಯಲಕ್ಷ್ಮಿ ಮೇಡಮ್ ಅವರು ತುಂಬ ಸುಂದರವಾಗಿ ಅದನ್ನ ಅನುವಾದಿಸಿದ್ರು, ಲಂಕೇಶ್ ಅವರು ಅದಕ್ಕೆ ತುಂಬ ಒಳ್ಳೆಯ ಮುನ್ನುಡಿಯನ್ನು ಬರೆದಿದ್ರು. ಅದು ನನಗೆ ಸ್ಯಾಫೋ ಕಾವ್ಯದ ಅವರ ದುರಂತ ಕವಿಯತ್ರೆ ದುರಂತ ನೋಡಿದ್ರೆ ನನಗೆ ಬೆಲ್ಜಾರ್ ಬರೆದಂತಹ ನಮ್ಮ ಸಿಲ್ವಿಯಾ ಪ್ಲಾತ್, ಅಂದರೆ ಇವನ್ ಹೆಮಿಂಗ್ವೇ ಕೂಡ ಕೊನೆಗಾಲದಲ್ಲಿ ಗುರುಗಳು ಅದನ್ನು ಓದಿರ್ತಾರೆ. ಕೊನೆಗಾಲದಲ್ಲಿ ಅವನೊಂದು ಕಡೆ ಬರ್ಕೊತಾನೆ, ನನಗೆ ಬೇಕಾದ್ದನ್ನು ತಿನ್ನಲಿಕ್ಕಾಗಲ್ಲ, ಬೇಕಾದ ಹೆಣ್ಮಗಳ ಜೊತೆ ತಿರುಗಾಡ್ಲಿಕ್ಕಾಗಲ್ಲ, ಮತ್ತು ನನಗೆ ತುಂಬ ಚಂದವಾಗಿ ಬರೀಲಿಕ್ಕಾಗಲ್ಲ ಅಂದಮೇಲೆ ಇನ್ಯಾತಕ್ಕೆ ಬರ್ಕೋಬೇಕಲ್ಲಿ ಅಂತ ತಲೆಗೆ ಗುಂಡಿಟ್ಕೊಂಡು ಆತ್ಮಹತ್ಯೆ ಮಾಡ್ಕೊತಾನೆ. ಯಾರು? ಹೆಮಿಂಗ್ವೇ. ನೊಬೆಲ್ ಪ್ರೈಸ್ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಪ್ರೈಸ್ ತಾಳ್ಲಿಕ್ಕೆ ಹೋದಾಗ ಯಾರಾದರೂ ಇನ್ನು ಪ್ರೆಸ್ನವ್ರು ಸುಮ್ಮನೆ ತಲೆ ತಿಂತಾರೆ ಅಂತೇಳಿ ಯಾರ ಕೈಲೊಬ್ಬರು ಲೆಟ್ರ್ ಕೊಟ್ಟು, ನೀವು ನನಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು, ನನ್ನ ಪರವಾಗಿ ಇವ್ರು ಬರ್ತಾರೆ ಅಂತ ಅವ್ರು ಕೊಟ್ಟು ಕಳಿಸ್ತಾರೆ. ಕೊಡಲಿ ಬಿಡಲಿ ಇನ್ನು ಒಂದು ಉದಾಸೀನ ಇತ್ತು ಅಂತ ಕಾಣಿಸ್ತದೆ. ಅಷ್ಟೊಂದು ತೀಕ್ಷ್ಣತೆಯ ಇದ್ದಂತಹ ಒಬ್ಬ ಲೇಖಕ ಕೊನೆಗೆ ಆತ್ಮಹತ್ಯೆ ಯಾಕೆ ಮಾಡ್ಕೊತಾನೆ ಅಂತ ಹೇಳಿದ್ರೆ, ಸಿಲ್ವಿಯಾ ಪ್ಲಾತು ಕೂಡ ಅಷ್ಟೇ, ಸ್ಟವನ್ನು ಹಚ್ಕೊಂಡ್ಬಿಟ್ಟು ಆ ಸ್ಟವ್ವಿಗೆ ಮುಖ ಕೊಟ್ಟು ಅವಳು ಆತ್ಮಹತ್ಯೆಯನ್ನು ಮಾಡ್ಕೊತಾಳೆ.
ಅಂದರೆ ಒಂದು ವೈಯಕ್ತಿಕ ಬದುಕಿನ ಒಂದು ಯಾವುದೋ ದುರಂತ ಕಾರಣ ಇರ್ಬೋದು, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅವರು ಬರವಣಿಗೆ ಮೇಲೆ ಇಟ್ಟಿದ್ದಂಥ ನಂಬಿಕೆ ಮತ್ತು ನಾನು ಅದರಷ್ಟು ಬರೆಯೋಕ್ಕೆ ಆಗ್ತಿಲ್ವಲ್ಲ ಅನ್ನುವ ಒಂದು ಬೇಸರ ಕೂಡ ಕಾರಣ ಆಗುತ್ತೆ ಅಂತ ನಾನು ಒಂದಷ್ಟು ಓದಿ ನಾನು ತಿಳ್ಕೊಂಡಿರೋದು. ಸೊ ಇಲ್ಲಿ ಇಡೀ ಆಲೋಚನಾ ಕ್ರಮ ಇಲ್ಲಿ ಒಂದು ಬಹುತ್ವದ ಮಾದರಿಯಲ್ಲಿ ಇದೆ. ನೀರು ಮತ್ತು ಪ್ರೀತಿಯನ್ನು ಅವರು ವಿಮರ್ಶೆ ಮಾಡುವಂಥ ಸಂದರ್ಭದಲ್ಲಿ ವಾಟರ್ ಅನ್ನೋದು ಒಂದು ಇಂಗ್ಲೀಷು ಒಂದು ವಾಟರ್ ಅಂತಲ್ಲಿ ಒಂದು ಪದ್ಯ ಇದೆ, ಅದು ತೆಲುಗಿನ ಒಬ್ಬ ಕವಿಯತ್ರಿ ಬರೆದಿರೋದು, ಅದನ್ನು ಇಂಗ್ಲೀಷ್ ಟೆಕ್ಸ್ಟ್ ಇಟ್ಟಿದ್ದೀವಿ, ಅದನ್ನು ಮರ್ತ್ಬಿಟ್ಟಿದ್ದೀವಿ. ಅದನ್ನು ಈ ನೀರು ಅನ್ನುವುದು ಇಲ್ಲಿ ಒಂದು ಕಡೆ ಪ್ರೀತಿಯ ಸಂಕೇತ ಆದರೆ ಇನ್ನೊಂದು ಕಡೆ ಅನ್ಟಚಬಿಲಿಟಿಯ ಸಂಕೇತ ಆಗಿರುತ್ತೆ, ಇನ್ನೊಂದು ಕಡೆ ಮತ್ತೊಂದು ಒಂದು ನಿಷ್ಕಲ್ಮಶವಾದ ಇದಕ್ಕೇನೋ ಸಂಕೇತ ಆಗಿರ್ತದೆ. ಸೊ ಇವರಿಗೆ ನೀರು ಅನ್ನೋದು ಬೇರೆ ಬೇರೆ ಸ್ತರದಲ್ಲಿ ಕಾಡಿರೋದ್ರಿಂದ ಪ್ರೀತಿಯ ಜೊತೆಗೆ ನೀರು ಕೂಡ ಇಲ್ಲಿ ಜೊತೆಯಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದೇ ರೀತಿ ಇವರು ಅನೇಕ ದಿಟ್ಟ ಹೆಣ್ಣು ಮಕ್ಕಳುಗಳ ಚಿತ್ರಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಸ್ಯಾಫೋ, ಸಾವಿತ್ರಿಬಾಯಿ ಫುಲೆ, ಸರಸ್ವತಿ ರಸಬೂಡ, ಸುಭದ್ರಮ್ಮ ಮನ್ಸೂರ್, ಸಾರಾ ಶೆಗುಪ್ತಾ, ಇವರೆಲ್ಲರೂ ಕೂಡ ತಮ್ಮದೇ ಆದ ದಾರಿಯಲ್ಲಿ ಇಲ್ಲಿನ ಎಲ್ಲ ಸಾಂಪ್ರದಾಯಿಕ ಇವುಗಳನ್ನು ಮೀರಲಿಕ್ಕೆ ಮತ್ತು ನಾವು ಆ ಮೀರುವ ಮುಖಾಂತರ ಈ ಸಮಾಜಕ್ಕೆ ನಾವೇನಾದರೂ ಕಾಣಿಕೆ ಕೊಡಬಹುದಾ ಅನ್ನುವ ರೀತಿಯಲ್ಲಿ ಆಲೋಚನೆ ಮಾಡಿ ಬದುಕಿರೋರು. ನಾನು ಈಗ ಒಂದು ಈ ಲೋರ್ಖಾನ ನಾಟಕಗಳಲ್ಲಿ ಇದನ್ನು ಓದಿದಾಗ ನನಗೆ ಇದನ್ನು ಓದಿದಾಗ ಲೋರ್ಖಾನ 4 ಟ್ರ್ಯಾಜಿಡಿಗಳಿದೆ. ಯರ್ಮಾ, ಹೌಸ್ ಆಫ್ ಬರ್ನರ್ದ ಆಲ್ಬಾ ಅಂತ ಒಂದಿದೆ, ಆಮೇಲೆ ಇನ್ನೊಂದು ಬ್ಲಡ್ ವೆಡ್ಡಿಂಗ್ ಅಂತ ಓದಿರ್ಬೋದು, ಬ್ಲಡ್ ವೆಡ್ಡಿಂಗ್ ಅಂತ ಇದೆ, ಇನ್ನೊಂದು ದ ಸ್ಪಿನ್ಸ್ಟರ್ ಎಂಥದೋ ಸ್ಪಿನ್ಸ್ಟರ್ ಅದೊಂದಿದೆ. ಆ ಥರದ್ದು ಆ 4 ಇದರಲ್ಲಿ ಕೂಡ ಬರೀ ಹೆಣ್ಮಕ್ಕಳ ಟ್ರ್ಯಾಜಿಡಿಯನ್ನು ಹೇಳ್ತಾ ಹೋಗ್ತಾನೆ. ಮತ್ತು ಹೆಣ್ಮಕ್ಳು ಅನುಭವಿಸಬಹುದಾದಂತಹ ಆ ಕಷ್ಟಗಳಿದಾವಲ್ಲ ಈ ಮೇಲ್ ಡಾಮಿನೇಷನ್ ಸೊಸೈಟಿನಲ್ಲಿ, ಅದನ್ನು ಇಡೀ ಕಾವ್ಯಾತ್ಮಕವಾಗಿ ಅದನ್ನು ಕಟ್ಕೊಡ್ತಾ ಹೋಗ್ತಾನೆ. ಆ ಥರದ ಪ್ರತಿರೂಪವಾಗಿ ಇಲ್ಲಿ ಈ ಹೆಣ್ಮಕ್ಳು ನನಗಿಲ್ಲಿ ಕಾಣಿಸ್ತಾರೆ. ಸೊ ಅದು ಈ ಪುಸ್ತಕದ ಇನ್ನೊಂದು ದೊಡ್ಡ ಗುಣ ಅಂತ ಅನಿಸ್ಕೊಂಡಿದ್ದೀನಿ. ಇಲ್ಲಿ ಇವರ ಆಲೋಚನಾ ಕ್ರಮ ಒಂದು ರೀತಿಯಲ್ಲಿ ಅಪ್ಪಟ ಕನ್ನಡದ್ದು. ಕನ್ನಡ ಮನಸ್ಸೊಂದು, ನೀವು ಇಡೀ ವೆಸ್ಟರ್ನ್ ಕಲ್ಚರ್ ಗೊತ್ತಿರುವ, ವೆಸ್ಟರ್ನ್ ಲಿಟ್ರೇಚರ್ ಗೊತ್ತಿರುವ, ಅಥವಾ ಬೇರೆ ಬೇರೆ ಶಾಸ್ತ್ರೀಯ ಸಂಗೀತ ಗೊತ್ತಿರುವ, ಬೇರೆ ಬೇರೆ ಈ ಬಹು ಆಯಾಮದ ಸಾಹಿತ್ಯ ಗೊತ್ತಿರೋರು ಅದು ಕನ್ನಡದವರಾಗಿದ್ದು ಕನ್ನಡದ ಮನಸ್ಸಾಗಿದ್ದರೆ ಹೇಗೆ ಅದಕ್ಕೆ ಪ್ರತಿಕ್ರಿಯಿಸಬಹುದು ಅನ್ನೋ ರೀತಿಯಲ್ಲಿ ಇವು ನನಗೆ ಇವೆಲ್ಲವೂ ಕೂಡ ಕಂಡು. ಹಂಗಂತೇಳಿ ಇವರು ಇಲ್ಲಿ ಬಹುಶಃ ಆತ್ಮವಂಚನೆಯ ಬರಹಗಳನ್ನು ಯಾವ ಮಾಡಿಲ್ಲ ನಾನಂತ ಅಂದ್ಕೊಂಡಿದ್ದೀನಿ. ಈ ಆತ್ಮವಂಚನೆಯ ಗುಣದಿಂದ ಇವರಿಗಿರುವ ಒಂಚೂರು ಸಣ್ಣ ನಿಷ್ಠೂರತೆ ಅವರನ್ನು ಪಾರು ಮಾಡಿದೆ. ಯಾಕೆಂತೇಳಿದ್ರೆ ಅವರು ಎಸ್ ಮಂಜುನಾಥ್ ಅನ್ನೋರನ್ನ ದೊಡ್ಡ ಕವಿ, ಗೆಳೆಯರು, ಎಲ್ಲರಿಗೂ ಗೆಳೆಯರು ಅವರು. ಆದರೆ ಎಸ್ ಮಂಜುನಾಥ್ ಅವರ ಒಂದು ಸುಮ್ಮನೆ ಉದಾಹರಣೆ ಕೊಡ್ತೀನಿ ಅಷ್ಟೇ. ಎಸ್ ಮಂಜುನಾಥ್ ಅವರ ಜೀವಯಾನ ಪುಸ್ತಕವನ್ನು ವಿಮರ್ಶೆ ಮಾಡ್ತಾ ಅವರು ಒಂದು ಕೆಲವು ಕಡೆ ಇಲ್ಲಿ ಹೇಳ್ತಾರೆ, ಇಲ್ಲಿ ಯಾವುದು ಕವಿಯ ಕಣ್ಣೋಟವು ಕೌಟುಂಬಿಕ ಚೌಕಟ್ಟಿನೊಳಗೆ ನಿರ್ದಿಷ್ಟವಾದ ಸಂಗತಿಗಳ ಸುತ್ತವೇ ಗಿರಿಕಿ ಹೊಡೆಯುವುದನ್ನು ಗಮನಿಸಬಹುದು. ವೈಯಕ್ತಿಕತೆಯನ್ನು ಮೀರಿ ಲೋಕದ ಸಾಮಾಜಿಕ ಆಯಾಮಗಳಿಗೆ ಚಾಚಿಕೊಳ್ಳದಿರುವುದೇ ಕವಿತೆಗಳ ಮಿತಿಯಾಗಿದೆ. ಇದು ಭಾರಿ ದೊಡ್ಡ ಅಬ್ಸರ್ವೇಷನ್ ಇದು. ಯಾಕೆಂತೇಳಿದ್ರೆ ನೆರುಡಂಥದ್ದನ್ನು ಓದಿರೋರಿಗೆ ಒಬ್ಬ ಕವಿ ನಿಜವಾಗ್ಲೂ ಕೂಡ ಬಂಡಾಯ ಹೇಳುವ ಗುಣ ಇರ್ತದೆ. ಒಬ್ಬ ಕವಿಗೆ, ಒಬ್ಬ ನಿಜವಾದ ಲೇಖಕ್ಕೆ ಯಾವಾಗಲೂ ಹೇಳಲಿಕ್ಕಾಗಲ್ಲ. ನೀವು ರಿಲ್ಕ್ನ ಇಡೀ ಸಂವೇದನೆ ನಿಮ್ಮ ಒಳಗಡೆ ಇದ್ದಾಗ ಮಾತ್ರ ರಿಲ್ಕ್ ಯಾವುದಕ್ಕೆ ನೀವು ಕಂಪೇರ್ ಮಾಡ್ಬೋದು ಅಂತ ಗೊತ್ತಾಗುತ್ತೆ. ಭಾಳಷ್ಟು ಜನ ಮಂಜುನಾಥ್ರವರ ಸಂವೇದನೆಯನ್ನು ಹೇಳಬೇಕಿದ್ರೆ, ಇನ್ಕ್ಲೂಡಿಂಗ್ ಅನಂತಪೂರ್ತಿಯವರಲ್ಲಿ ಬೇರೆ ಬೇರೆ ಥರದ ಹೇಳಿದರೆ, ನನಗಿಲ್ಲಿ ಸುಭಾಷ್ರವರು ಮಂಜುನಾಥನವ್ರನ್ನ ಅರ್ಥ ಮಾಡ್ಕೊಂಡಿರೋ ರೀತಿ ನನಗೆ ತುಂಬ ಇಷ್ಟ ಆಯಿತು. ಅವ್ರು ಹೇಳ್ತಾರೆ, ರಿಲಿಕ್ನ ಕಾವ್ಯದಲ್ಲಿರುವ ಪ್ರತಿಮಾ ಸೃಷ್ಟಿ ಹಾಗೂ ರೂಪಕ ಶಕ್ತಿ ಮಂಜುನಾಥರ ಕವಿತೆಗಳಲ್ಲಿ ಇಲ್ಲ. ಎಷ್ಟೇ ಆದರೂ
ಕುಶಲತೆ ಎಂಬುದು ಕಾವ್ಯ ನಿರ್ಮಾಣದ ತಾಂತ್ರಿಕ ಸಂಗತಿಯಾಗಿದೆ, ಅದು ಕಾವ್ಯದ ಜೀವಾಳ ಅಲ್ಲ. ಇದೆಷ್ಟು ದೊಡ್ಡ ಮಾತಿದೆ. ಈ ನಿಷ್ಠುರತೆ ಇದೆ. ಅದೇ ರೀತಿ ಇನ್ನೂ ಮುಂದುವರೆದು ಹೇಳ್ತಾರೆ, ಓದ್ಬೋದು, ಪರವಾಗಿಲ್ಲ, ಒಂದು 2-3 ಲೈನ್ ಕೊಟ್ಟು ಮಾಡಿದ್ರು, ನಿಮ್ಮ ಪರ್ಮಿಷನ್ ತಂತೀವಿ ಸರ್. ಮಂಜುನಾಥ್ ಅವರು ಜೀವಯಾನ ಸಂಕಲನವನ್ನು ಸಖೀಗೀತ ಹಾಗೂ ಮಲೆದೇಗುಲಗಳ ಭಾವವನ್ನು ಮುಟ್ಟಿ ನಮಿಸಿ ಎಂದು ಬರೆದುಕೊಂಡಿದ್ದಾರೆ. ಅವರಿಗೆ ಕನ್ನಡದ ಬೇಂದ್ರೆ ಹಾಗೂ ಪೂತಿನ ಅತ್ಯಂತ ಮೆಚ್ಚಿನ ಕವಿಗಳಾಗಿದ್ದಾರೆ. ಆದರೆ ಬೇಂದ್ರೆ ಕಾವ್ಯದ ಲಯ, ಸ್ಪರ್ಶ, ಗಂಧ, ವಾಸನೆ, ವಿವಿಧ ರೂಪಗಳು ಮಂಜುನಾಥರ ಕಾವ್ಯವು ಒಳಗೊಳ್ಳಲಿಲ್ಲ. ಇದನ್ನು ಮಂಜುನಾಥ್ ಕಾವ್ಯವನ್ನು ಓದಿರೋರು ಮಾತ್ರ ಅರ್ಥ ಆಗ್ತದೆ. ಮತ್ತು ಇದು ಒಂದು ಭಾರಿ ದೊಡ್ಡ ನಿಷ್ಠುರತೆ ಆಯಿತು. ಯಾಕೆಂತ ಹೇಳಿದ್ರೆ ಮಂಜುನಾಥ್ ನಮಗೂ ಗೆಳೆಯರಾಯಿದ್ರು. ಭಾರಿ ದೊಡ್ಡ ಪ್ರಮಾಣದಲ್ಲಿ ಯಾವುದು ಈ ಬರವಣಿಗೆಯಲ್ಲಿ, ಈ ಕಾವ್ಯದಲ್ಲಿ ಏನು ತಪ್ಪೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡೋದು ಇದೆಯಲ್ಲ, ಅದು ಆ ಕವಿಗೆ ಮತ್ತು ಆ ಒಂದು ಸಂವೇದನೆಗೆ ಮಾಡುವ ಭಾರಿ ದೊಡ್ಡ ದ್ರೋಹ ಅಂತ ನಾನು ಅಂದ್ಕೊಂಡಿದ್ದೀನಿ. ಮಂಜುನಾಥರ ಕಾವ್ಯವು ವ್ಯಕ್ತಿನಿಷ್ಠತೆ ಮತ್ತು ಕೌಟುಂಬಿಕ ನೆಲೆಯಲ್ಲಿಯೇ ಉಳಿದುಕೊಂಡಿತು. ಇದನ್ನು ದಾಟಿಕೊಂಡು ಸಾಮಾಜಿಕ, ರಾಜಕೀಯ, ಸಾಂಸ್ಕೃತಿಕ ಬಿಕ್ಕಟ್ಟುಗಳ ಕಡೆಗೆ ಚಲಿಸಲಿಲ್ಲ. ಅವರು ತನ್ನದಲ್ಲದ ಲೋಕದ ವೇದನೆಯನ್ನು ಸ್ಪರ್ಶಿಸಲೇ ಇಲ್ಲ. ಅಂದರೆ ಸ್ವ ಅನುಭವವನ್ನು ಬಿಟ್ಟು ಅವರು ಸಮಾಜದ ಅನುಭವಗಳಿಗೆ ಮುಖಾಮುಖಿ ಆಗಲಿಲ್ಲ. ಬಹುಶಃ ಎಸ್ ಮಂಜುನಾಥ್ ಅವರ ಕವಿತೆಗಳಿಗೆ ಬಂದಿರೋ ಭಾರಿ ದೊಡ್ಡ ವಿಮರ್ಶೆ ಕನ್ನಡದಲ್ಲಿ ಇದು ಅಂತ ಅಂದ್ಕೊಂಡಿದ್ದೀನಿ. ನಾನು ಇಷ್ಟೊಂದು ಕಟುವಾದ ವಿಮರ್ಶೆನ ಓದಿರಲಿಲ್ಲ. ಹಂಗಂತ ಹೇಳಿದೆ ನೆಗೆಟಿವ್ ಆಗಿ ಹೇಳ್ತಾ ಇಲ್ಲ ನಾನು, ಅಂದರೆ ತುಂಬ ವಸ್ತುನಿಷ್ಠವಾಗಿ ಹೇಳಿರೋದು. ಅವರ ಕಾವ್ಯದ ಬೇರುಗಳು ನೆಲದ ಆಳದಲ್ಲಿ ಇರುವುದು ನಿಜ. ಆದರೆ ಆ ಬೇರುಗಳ ಮೂಲಕ ಬೆಳೆಯುವ ಮರವು ಆಗಸದೆತ್ತರಕ್ಕೆ ಚಾಚಿಕೊಳ್ಳಲಿಲ್ಲ. ಸಂಕಷ್ಟಗಳಿಂದ ಬೇಯುವ ಲೋಕಕ್ಕೆ ನಿರಳಾಗಲಿಲ್ಲ. ಇದು ಇವರಿಗೆ ಇರುವ ಒಂದು ಕಾವ್ಯವನ್ನು ನೋಡುವ ದೃಷ್ಟಿಕೋನ. ಇದನ್ನಿಷ್ಟು ಹೇಳಬೇಕಿದ್ರೆ ನಾನು ಬಹುಶಃ ಇವರು ನೆರೂಡನ್ನು ತುಂಬ ಚೆನ್ನಾಗಿ ಓದ್ಕೊಂಡಿರಲೇಬೇಕು. ಅವನು ನೆರೂಡ ರೊಟ್ಟಿ ಬಗ್ಗೆ ಮಾತಾಡ್ಬಿಡ್ತಾನೆ. ನೆರೂಡ ರೊಟ್ಟಿ ಬಗ್ಗೆ ಮಾತಾಡ್ಬಿಡ್ತಾನೆ. ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಕನ್ನಡದ ಯಾವುದೋ ಒಂದು ಕವಿಯನ್ನು ಬಗ್ಗೆ ಮಾತಾಡುವಂಥ ಸಂದರ್ಭದಲ್ಲಿ ಕನ್ನಡದಕ್ಕೆ ಕೆಲವ್ರಿಗೆ ಹೋಲಿಸಿ ಮಾತಾಡೋದು ಬೇರೆ ಅದು. ಆದರೆ ಪ್ರಪಂಚದ ಶ್ರೇಷ್ಠ ಲೇಖಕರ ಸಾಲಿನಲ್ಲಿ ತುಂಬ ಇವನು ಭಾರಿ ದೊಡ್ಡ ಕವಿ, ಇವನು ಆ ಮಟ್ಟಕ್ಕೆ ನಿಲ್ಬಲ್ಲ ಅಂತ ಹೇಳುವಂಥ ಸಂದರ್ಭದಲ್ಲಿ ಇಲ್ಲ ಹಿಂಗಿದೆ ನೋಡಿ ಅಂತ ಹೇಳೋದಿದೆಯಲ್ಲ, ಇದು ಕೂಡ ಒಬ್ಬ ವಿಮರ್ಶಕರಿಗೆ ಮತ್ತು ಕಾವ್ಯವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಬೇಕಾಗಿರುವವರಿಗೆ ಇರುವ ಒಂದು ದೊಡ್ಡ ಶಕ್ತಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಒಂದು ರೀತಿಲಿ ಇಲ್ಲಿನ ಆಲೋಚನಾ ಕ್ರಮ ಫಸ್ಟ್ ಓದ್ದವ್ರಿಗೆ ಇವು ಬಿಡಿ, ಲೆಫ್ಟಿಸ್ಟ್ ಥರ ಆಲೋಚನೆ ಮಾಡ್ತಾ ಇದ್ದಾರೆ ಇವರು. ಲೆಫ್ಟ್ ಓರಿಯೆಂಟೇಷನ್ ಇದೆ ಸುಭಾಷ್ ರಾಜಮನೆಗೆ. ಲೆಫ್ಟ್ ಓರಿಯೆಂಟೇಷನ್ ಅಂದರೆ ಏನೂ ಅಲ್ಲ, ಅದು ತುಂಬ ವಾಚ್ಯವಾಗಿ ಗ್ರಹಿಸ್ತದೆ. ಲೆಫ್ಟ್ ಓರಿಯೆಂಟೇಷನ್ ಅಂದರೆ ಮಾನವ ಪರವಾಗಿ ಆಲೋಚನೆ ಮಾಡುವ ಕ್ರಮ ಅಂತ ಅಷ್ಟೇ. ಅದು ಮನುಷ್ಯರ ಪರವಾಗಿ, ಸಮಾಜದ ಪರವಾಗಿ ಆಲೋಚನೆ ಮಾಡೋದು ಕ್ರಮ ಅಂತ. ಭಾಳಷ್ಟು ಜನ ಹೇಳ್ತಾರೆ ಅವನು ಬಿಡ್ರಿ ಲೆಫ್ಟಿಸ್ಟ್ ಕಂಡ್ರಿ ಅಂತಾರೆ ಅವರು. ಎರಡೇ, ಲೆಫ್ಟಿಸ್ಟು ರೈಟಿಸ್ಟ್ ಅಂತ. ರೈಟಿಸ್ಟು ಅದು ಡೆಫಿನೇಷನ್ ಈಗಾಗಲೇ ನಾವು 10-12 ವರ್ಷಗಳಿಂದ ನಾವು ಭಾರಿ ತುಂಬ ಚೆನ್ನಾಗಿ ತುಂಬ ಎದ್ದು ಕಾಣುವ ರೀತಿಯಲ್ಲಿ ದೇಶದಲ್ಲಿ ನೋಡ್ತಾ ಇದ್ದೀವಿ. ಅದಕ್ಕೆ ಯಾವ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ. ಇಡೀ ದೇಶದಲ್ಲಿ ರೈಟಿಸ್ಟು ಏನು, ಅದರ ಡೆಫಿನೇಷನ್ ಏನು, ಅವ್ರು ಹೆಂಗೆ ಬಿಹೇವ್ ಮಾಡ್ತಾರೆ ಅನ್ನೋ ನಮಗೆ ಗೊತ್ತಾಗೋಗಿದೆ. ಈ ಲೆಫ್ಟಿಸ್ಟ್ ಅನ್ನೋದು ಒಂದು ರೀತಿಯ ಒಂದು ವಾಚ್ಯವಾಗಿ ಬಳಸುವ ಕ್ರಮ ಇದೆಯಲ್ಲ, ಅದನ್ನು ನಾವು ಮೀರಬೇಕು. ಯಾಕೆಂದರೆ ಲೆಫ್ಟ್ ಆಲೋಚನೆ, ಎಡಪಂಥಿ ಆಲೋಚನೆ ಅಂತ ಹೇಳಿದ್ರೆ ಮಾನವ ಪರವಾಗಿ, ಸಮಾಜ ಪರವಾಗಿ ಆಲೋಚನೆ ಮಾಡುವ ಕ್ರಮ ಅಷ್ಟೇ, ಅದನ್ನು ಮೀರಿ ಮತ್ತೇನಲ್ಲ. ಯಾಕೆ ಅಂತ ಹೇಳಿದ್ರೆ ಅದನ್ನು ಇವರು ತೋರಿಸ್ಕೊಡ್ತೇವೆ, ಒಂದು ಮಾನವೀಯ ಸ್ಪರ್ಶ. ಆ ಸ್ಪರ್ಶಕ್ಕೋಸ್ಕರ ಹಾತೊರೆಯುವ ಮನಸ್ಸುಗಳು ಈ ಪುಸ್ತಕದಲ್ಲಿ ನಾವು ಕಾಣ್ಬೋದು. ಯಾಕೆಂತ ಹೇಳಿದ್ರೆ ಅವೆಲ್ಲವೂ ಕೂಡ ಒಂದು ರೀತಿಯ ತಾಯ್ತನದ ಪ್ರೀತಿಯನ್ನು ಉಂಡು ಸಮಾಜಕ್ಕೂ ಕೂಡ ಆ ತಾಯ್ತನದ ಪ್ರೀತಿಯನ್ನು ಕೊಡಲಿಕ್ಕೆ ಹೊರಟಿರುವ ಕೆಲವು ಕ್ಷಣಗಳು ಈ ಪುಸ್ತಕದಲ್ಲಿ ನಮಗೆ ದಾಖಲಾಗಿದ್ದಾವೆ. ಇಲ್ಲಿ ಇದನ್ನು ಓದಬೇಕಿದ್ರೆ, ನನಗೆ ಈ ಬುಕ್ಕನ್ನು ಓದಬೇಕಿದ್ರೆ, ನಾನು ಫಾರ್ ಎಕ್ಸಾಂಪಲ್ ಬಾದಲ್ ಸರ್ಕಾರ ಬಗ್ಗೆ ಓದ್ತಾ ಇದ್ದಂಥ ಅವರು ಗ್ರಾಮೀಣ ಮತ್ತು ನಗರ ರಂಗಭೂಮಿಗಳ ವಿಚಾರ ಬಂದಾಗ ಅದ್ರ ಬಗ್ಗೆ ಓದಬೇಕಿದ್ರೆ ನನಗೆ ಲೋರ್ಕಾ ಮತ್ತು ದಾರಿಯಫೋ ನೆನಪಾಗ್ತಾರೆ. ಲೋರ್ಕಾ ಅವನು ಲಾಬರೆಲ್ಲ ಅನ್ನುವ ಒಂದು ಸರ್ಕಾರದ ಕಂಪ್ನಿ ಅವನನ್ನು ಅದಕ್ಕೆ ಅಧ್ಯಕ್ಷ ಮಾಡ್ತದೆ. ಅವನ ಉದ್ದೇಶ ಏನಂತ ಹೇಳಿದ್ರೆ, ಅವನು ಸ್ಪೇನಿನ ಹಳ್ಳಿಗಳಿಗೂ ಹೋಗಿ ಆ ಸ್ಪೇನಿನ ಶ್ರೇಷ್ಠ ನಾಟಕಗಳ ಪರಿಚಯ ಮಾಡಿಸೋದು.
ಅದನ್ನು ದಾರಿಯೋಫೋ ಕೂಡ ಮಾಡ್ತಾರೆ. ಸೊ ಈ ಬಾದಲ್ ಸರ್ಕಾರನ ಓದುವಂಥ ಸಂದರ್ಭದಲ್ಲಿ ನನಗೆ ಲೋರ್ಕಾ ಮತ್ತು ದಾರಿಯೋಫೋನ ನೆನಪಿಗೆ ತರ್ತಾರೆ. ಅದೇ ರೀತಿ ಸಿಲ್ವಿಯಾ ಪ್ಲಾತ್ ಸ್ಯಾಫೋಲ್ಡ್ ಬದುಕನ್ನು ಓದಬೇಕಿದ್ರೆ ಜ್ಞಾಪಕ ಬರ್ತಾರೆ. ಭೀಷ್ಮ ಸಹನಿಯನ್ನು ಓದ್ತಾ ಇದ್ದರೆ ಮಹಾಶ್ವೇತ ದೇವಿಯವರು ಫ್ರಾಂಕ್ಫರ್ಟ್ ಪುಸ್ತಕ ಮೇಳಕ್ಕೆ ಒಂದು ಆಶಯ ಒಂದು ಮಾತಾಡ್ತಾರೆ, ಅದು ಓದಿರ್ಬೋದು. ನಾನು ಕೇಳಿದಂಥ ಅತ್ಯದ್ಭುತವಾದಂಥ ಮಹಾಶ್ವೇತಿ ದೇವಿ ಮೇಡಮ್ ಅವರು ಜರ್ಮನಿಯ ಫ್ರಾಂಕ್ಫರ್ಟ್ ಪುಸ್ತಕ ಮೇಳಕ್ಕೆ ಹೋಗಿ ಆ ಉದ್ಘಾಟ ಭಾಷಣವನ್ನು ಮಾಡ್ತಾರೆ. ನಾನು ಕೇಳಿದಂಥ ಓದಿದಂಥ ಭಾರಿ ದೊಡ್ಡ ಒಂದು ಮಹಾಕಾವ್ಯ, ಅದು ಅಷ್ಟು ಅದ್ಭುತವಾಗಿ ಮಾತಾಡ್ತಾರೆ. ನಾವು ಭೀಷ್ಮ ಸಹಾನಿಯನ್ನು ಓದುವಂಥ ಸಂದರ್ಭದಲ್ಲಿ ಈ ಮಾತುಗಳು ನನಗೆ ಜ್ಞಾಪಕ ಬರ್ತವೆ. ಇನ್ನೇನು ಸಾರಾ ಶೆಗುಪ್ತಾ ಮತ್ತು ಅಮೃತಾ ಪ್ರೀತಮ್ ಅವರು ಇವರೇ ಹೇಳ್ತಾರೆ. ಅಮೃತಾ ಪ್ರೀತಮ್ ಅವ್ರನ್ನ ನಾವು ಓದ್ಕೊಂಡವ್ರಿಗೆ ಹೀಗೆ ಒಂದು ಹೆಣ್ಣು ಈ ಸಾಮಾಜಿಕ ಕಟ್ಟಳೆಗಳಿಂದ ನೇರ ನಾನು ನಾನಿನ್ನು ಪ್ರೀತಿಸ್ತಾ ಇದ್ದೀನಿ ಮತ್ತು ಹೇಳ್ಕೊಳೋದು ಧೈರ್ಯ ಇದೆಯಲ್ಲ, ಆ ಥರದ ಧೈರ್ಯವಂತಿಕೆ ಇದು ಸಾರಾ ಶೆಗುಪ್ತಾ ಮತ್ತು ಅಮೃತಾ ಪ್ರೀತಮ್. ಇದು ಇವತ್ತಿಗೆ ಇದೆಲ್ಲ ಏನು ಹೇಳ್ತದೆ ಅಂತ ಹೇಳಿದ್ರೆ, ನಾನು ಬೇಂದ್ರೆಯನ್ನು ಓದಬೇಕಿದ್ರೆ, ನೆರೂಡನ್ನು ಓದಬೇಕಿದ್ರೆ ನನಗೆ ಬೇಂದ್ರೆ ನೆನಪಾದರೆ, ಶೇಕ್ಸ್ಪಿಯರ್ನ ಓದಬೇಕಿದ್ರೆ ನಮಗೆ ಇಲ್ಲಿ ಪಂಪ ನೆನಪಾದರೆ, ಆ ನೆನಪು ಮಾಡುವ ಕ್ರಿಯೆಯನ್ನು ಒಬ್ಬ ಲೇಖಕ ಮಾಡಿದರೆ ಅದು ಅವನ ಸಫಲತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ಮಟ್ಟಿಗೆ ಇವರು ಸಫಲರಾಗಿದ್ದಾರೆ. ಇಲ್ಲಿ ಇವ್ರದ್ದು ಒಂದು ರೀತಿಯ ಭಿನ್ನ ನಡಿಗೆ. ಈ ನಡಿಗೆ ಮುಂದೆ ಅಷ್ಟು ಇದೇ ಭಿನ್ನತೆಯನ್ನು ಉಳಿಸ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ ನನಗೆ. ಅದು ಈಗ ಹೇಳೋಕ್ಕಾಗಲ್ಲ. ಅದು ಬರವಣಿಗೆ ಅನ್ನೋದು ಬರೀಲೂಬಹುದು, ಬರಿದಲ್ಲೇ ಇರಲೂಬಹುದು. ನಾನು ಬರಿತೀನಿ ಅಂತ ಹೇಳೋ ಯಾರು ಇದ್ದಾರೆ ಅಂದರೆ ನಾವು ಅನುಮಾನದಿಂದ ನೋಡಬೇಕಾಗ್ತದೆ. ಎಲ್ಲ ಲೇಖಕರಿಗೂ ಗೊತ್ತಿದೆ. ಈಗ ಇದು ನೀರು ಮತ್ತು ಪ್ರೀತಿ ಒಂದು ಬರೆದು ಆಮೇಲೆ ಬರೀಲಿಕ್ಕೆ ಆಗ್ದಲೇ ಇರ್ಬೋದು. ಅದು ಯಾಕೆ ಬರಿಬೇಕಪ್ಪ ಅಂತ ಅನ್ನಿಸ್ಬೋದು. ಅದು ಬರೆಯೋಕೆ ಕೂತಾಗ ನಿನಗೇನು ಮಾಡೋ ಕೆಲಸ ಬಿಟ್ಬಿಡಪ್ಪ, ನನ್ನ ಪಾಡಿ ನಾನು ಯಾಕೆ ಹಿಂಗೆ ಬರಿತೀಯ ಅಂತ ನಮ್ಮ ಕೈಲೇನಿರಲ್ಲ. ಬರವಣಿಗೆ ಅನ್ನೋದು ನಮ್ಮ ಕೈಲಿ ಇರಲ್ಲ, ಅದು ಅದ್ರ ದಾರಿನಲ್ಲಿರುತ್ತೆ. ಸೊ ಭಿನ್ನ ಹಾದಿಯನ್ನು ಇವ್ರು ಹಿಡಿದಿದ್ದಾರೆ. ಅದೇ ರೀತಿ ಇಲ್ಲಿ ಒಬ್ಬ ಒಳ್ಳೆಯ ಲೇಖಕ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ತಾನು ತನ್ನ ನೆನಪುಗಳು ಸ್ಮೃತಿಯಲ್ಲಿ ಹೋಗ್ತಾನೆ ಸಮಾಜದ ಅನೇಕ ಪದರಗಳ ಸ್ಮೃತಿಗಳನ್ನು ಅವನು ಕೆದಕ್ತಾ ಹೋಗ್ತಾನೆ. ಒಂದು ಸಮಾಜ ಅಸಮಾನತೆಯನ್ನು, ಅಸ್ಪೃಶ್ಯತೆಯನ್ನು ಆಚರಣೆ ಮಾಡುವ ಸಂದರ್ಭದಲ್ಲಿ ಒಬ್ಬ ಲೇಖಕ ನನ್ನ ಪಾಡಿಗೆ ನಾನು ಬರ್ಕೊಂಡಿರ್ತೀನಿ ಕಣೆ, ಅಲ್ಲಿ ಏನೋ ಕೊಲೆ ಆದರೂ ಪರವಾಗಿಲ್ಲ, ಅಲ್ಲಿ ರೇಪ್ ಆದರೂ ಪರವಾಗಿಲ್ಲ, ಅಲ್ಲಿ ಅಂಟಚ್ ಪ್ರಾಕ್ಟೀಸ್ ಅವನು ದೇವಸ್ಥಾನದೊಳಗೆ ಕುಡಿದ್ರೂ ಪರವಾಗಿಲ್ಲ, ನೀರು ಮುಟ್ಟಕ್ಕೆ ಬಿಡಿದ್ರೂ ಪರವಾಗಿಲ್ಲ ಅನ್ನುವ ನಿರುಮ್ಮಳವಾಗಿ ಬರೆಯುವವರ ನಡುವೆ ಕೆಲವರು ಮಾತ್ರ ಇಲ್ಲ, ನಾನು ಇದ್ರ ಜೊತೆ ಸ್ವಲ್ಪ ಡಿಕ್ಕಿ ಹೊಡಿತೀನಿ ನೋಡೋಣ, ಇದು ನನ್ನ ತಲೆ ಬಿಗಿಯಾಗಿದೆಯೋ ನೋಡ್ಕೊತೀವಿ ಅನ್ನುವ ಒಂದು ಮನೋಸ್ಥಿತಿ ಇದೆಯಲ್ಲ. ಲೇಖಕ ತನ್ನ ಪಾಡಿಗೆ ತಾನು ಬರೆಯೋರು ಈಗಲೂ ಇದ್ದಾರೆ. ಈಗಲೂ ನಮ್ಮ ಮಧ್ಯೆಯಲ್ಲೂ ಕೂಡ ತುಂಬ ಸುಂದರವಾಗಿ ಬರೀತಾರೆ. ಅವರ ನೆರೇಷನ್ನು, ಭಾಷೆ ಅದು ಓದಿದರೆ ಗೊತ್ತಿಲ್ಲ, ಅಯ್ಯೋ ಬಾ ನಾವೇನಾದರೂ ಸ್ವೀಟನ್ನು ಅದನ್ನೇನೋ ಗ್ರಾಪಿಸ್ಕೊಂಡು ಬಾಯಿ ಜೊಲ್ಲು ನೀರು ಬರ್ತಾ ಹಂಗೆ ಬರೆಯೋರು ಇದ್ದಾರೆ. ಆದರೆ ಅವ್ರು ಯಾವತ್ತೂ ಕೂಡ ಇಲ್ಲಿನ ಯಾವುದೇ ಸಾಮಾಜಿಕ ಚಲನೆಯಲ್ಲಿ ಆಗುವ ಅನ್ಯಾಯಕ್ಕೆ ಅವರು ಯಾವತ್ತೂ ಮುಖಾಮುಖಿ ಆಗ್ತಾನೇ ಇಲ್ಲ, ಆಗೋದು ಇಲ್ಲ. ಅವ್ರು ಅಂದ್ಕೊಂಡಿದ್ದಾರೆ ಇವ್ರು ದಡ್ರಿ, ಇವ್ರಿಗೆ ಏನು ಪರವಾಗಿಲ್ಲ ಅಂತ, ಇವರೇನೋ ಮಾಡ್ಕೊತಾರೆ ಅಂತ. ಅವ್ರ ಪಾಪ ಇಲ್ಲಿ ಕನ್ನಡದಲ್ಲಿ ಬರೆದು ಅದನ್ನ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿ ಸ್ಪೇನಿಗೆ ಮಾಡಿಸ್ಕೊತಾರೆ, ಜರ್ಮನ್ಗೆ ಹೋಗ್ತದೆ, ರಷ್ಯನ್ಗೆ ಹೋಗ್ತದೆ, ಎಲ್ಲೆಲ್ಲೋ ಹೋಗ್ತದೆ ಅದು. ಪಾಪ ಇವ್ರು ಇಲ್ಲಿ ಬರೆದಿರೋರು ಕನ್ನಡದಲ್ಲೇ ಇನ್ನೂ ಒದ್ದಾಡ್ತಲೇ ಇದೆ. ಯಾಕೆ ಅಂತ ಹೇಳಿದ್ರು ಇವರು ಸಮಾಜದ ಅದು ಇದು ಅಂತ ಮಾತಾಡ್ತಿರ್ತಾರೆ. ದಡ್ರು, ಇವು ಯಾವ ದಡ್ರು ಇವರು, ಮಾತಾಡ್ಕೊಳ್ಳಿ ಬಿಡಿ, ಬುದ್ಧಿನೂ ಇವರಿನ್ನೂ ಬದುಕ ಕಲೆ ಗೊತ್ತಿಲ್ಲ. ಹಳ್ಳಿ ಕಡೆಯಲ್ಲಿ ಒಂದು ಹೇಳ್ತಾರೆ, ಇವನಿಗೆ ಬದುಕೋದು ಗೊತ್ತಿಲ್ಲ ಕಣಯ್ಯ ಅಂತ. ಸೊ ಈಗ ಈ ಬದುಕೋದನ್ನು ಇವ್ರಿಗೆ ರಾಜಮನೆಗೆ ಇನ್ನೊಂದು ರೀತಿಯಲ್ಲಿ ಗೊತ್ತಾಗಿದೆ. ಇದು ಗೊತ್ತಾಗಬೇಕಾಗಿರೋ ಬದುಕೋದು ಗೊತ್ತಿರೋದು ಅಂತ ಹೇಳಿದ್ರೆ ಇದು. ಈ ಬದುಕೋದೇನಂತ ಹೇಳಿದ್ರೆ, ನಾನು ಬದುಕುತ್ತಾ ನನ್ನ ಸುತ್ತಮುತ್ತ ಆಗುವ ಏನು ಈ ಥರದ ಒಂದು ಬೇರೆ ಬೇರೆ ಥರದ ಅಸಮಾನತೆಯ ಗುಣಗಳಿಗೆ ಸ್ಪಂದಿಸೋದೇ ನಿಜವಾದ ಲೇಖಕನ ಒಂದು ಗುಣ. ಅದು ಸ್ಪಂದಿಸ್ತಲೇ ಇದ್ದರೆ ನೀವು ಬರೀದಿದ್ರೂ ಪರವಾಗಿಲ್ಲ ಅಂತ ನಾನು ಅಂದ್ಕೊತೀನಿ. ಒಬ್ಬ ತುಂಬ ಚೆನ್ನಾಗಿ ನನಗೆ ಕಾದಂಬರಿಯನ್ನು ಬರೆಯೋಕ್ಕೆ ಬರುತ್ತೆ, ಕಥೆಯನ್ನು ಬರೆಯೋಕ್ಕೆ ಬರುತ್ತೆ, ನೀನು ಬರ್ಕೊಂಡಿರಪ್ಪ, ನಿನ್ನ ಪಾಡಿ ನೀನು ಸಮಾಜದ ಹತ್ರ ಹೋಗ್ಲಿಕ್ಕೆ ಯಾವ ನೈತಿಕವಾದ ಹಕ್ಕಿರೋದಿಲ್ಲ ಅವನಿಗೆ. ಯಾಕೆಂದರೆ ಸಮಾಜದ ಋಣ ನಮ್ಮ ಮೇಲಿದೆ. ನಾವು ಅಲ್ಲಿಂದ ನಾವು ತೊಗೊಳ್ತೀವಿ, ಸಮಾಜದಿಂದ ಎಲ್ಲ ನೆನಪುಗಳನ್ನು ತೊಗೊಂಡು ಅದನ್ನು ಬರೆಯುವಂಥ ಸಂದರ್ಭದಲ್ಲಿ ನನ್ನ ಪಾಡಿ ನಾನು ಬರ್ಕೊಂಡಿರ್ತೀನಿ ಅಂತ ಹೇಳಿದ್ರೆ ಅವನಂಥ ಆತ್ಮವಂಚನೆಯ ಲೇಖಕ ಇನ್ನೊಬ್ಬ ಇಲ್ಲ. ಸೊ ಇಲ್ಲಿ ಇದೊಂದು ರೀತಿಯಲ್ಲಿ ನಿಜ ವಿಮರ್ಶೆಯ ಮಾನದಂಡಗಳು ಈಗ ಬದಲಾಗಬೇಕು. ನಮಗೀಗ ವಿಮರ್ಶೆಯ ಮಾನದಂಡಗಳು
ಕೇವಲ ಸಾಹಿತ್ಯದ ಪರಿಭಾಷೆಯಲ್ಲಿ ಮಾತ್ರ ಉಳಿದರೆ ಅವು ಜನರನ್ನು ಮುಟ್ಟೋದಿಲ್ಲ. ಸಾಹಿತ್ಯದ ಪರಿಭಾಷೆ ಕೇವಲ ಪಂಡಿತರಿಗೆ ಮತ್ತು ಸೋಕಾಲ್ಡ್ ಎಜುಕೇಟೆಡ್ಗೆ ತಲುಪುವಂಥದ್ದು. ಆದರೆ ಇವತ್ತು ಸ್ವಲ್ಪ ಓದಿರೋರಿಗೂ ವಿಮರ್ಶೆ ಅರ್ಥ ಆಗುವ ಪರಿಭಾಷೆಯನ್ನು ರೂಢಿಸ್ಕೋಬೇಕು. ಆ ಥರದ ಒಂದು ಪರಿಭಾಷೆಯನ್ನು ಇವರಿಗಿದೆ. ಹರೀಶ್ ಗಂಗಾಧವರ ಬಾಣದ ಗುರುತು ಅಲ್ಲ ಗುರುಗಳೇ, ಬಾಣದ ಗುರುತು ಅವ್ರದ್ದು ಕೂಡ ಅಷ್ಟೇ ಓದಿನ ಹರವು ಇರುವ ಪುಸ್ತಕ ಇದು. ಇದನ್ನು ಈ ಥರದ ಇದು ನಿಜ ವಿಮರ್ಶೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಜ ಓದುಗ ಒಬ್ಬ ಒಳ್ಳೆ ರೈಟರಿಗಿಂತ ದೊಡ್ಡವನಾಗಿರ್ತಾನೆ, ಒಳ್ಳೆ ಓದುಗ. ಸೊ ಈ ಥರದ ನಿಜ ವಿಮರ್ಶೆಯ ದಾರಿಯಲ್ಲಿ ಇವರು ಇದ್ದಾರೆ. ಇಲ್ಲಿ ನಾನು ಮೊದಲೇ ಹೇಳಿದಾಗೆ ನಾನು ಇನ್ನು ಜಾಸ್ತಿ ಹೊತ್ತು ಹೇಳಿದ್ಬಿಟ್ಟೆ ಅಂತ ಅನ್ನಿಸ್ತಾ ಇದೆ. ನಾನು ಜಾಸ್ತಿ ಹೊತ್ತು ಮಾತಾಡೋದಿಲ್ಲ, ಯಾಕೆಂದರೆ ಮೇಡಮ್ ಬೇರೆ ಇರ್ತಾರೆ. ನಾವು ಗುರುಗಳ ಮಾತು ಏನು ಹೇಳ್ತಾರೆ ಅಂತ ಕೇಳಬೇಕು. ಅವರೆಲ್ಲ ಬೈಯೋದಾದರೂ ಬೈಬೋದು, ಕೊನೆಯಲ್ಲಿ ಏನು ತೊಂದರೆ ಇಲ್ಲ. ಸೊ ಇಲ್ಲಿ ಮತ್ತೆ ನಾನು ಅಲ್ಲಮ್ಮನ ವಚನದ ಮೂಲಕ ನಾನು ಏನು ದಕ್ಕಿಸಿಕೊಂಡಿದ್ದು ನನಗೆ ಭಾರಿ ಅನುಕೂಲ ಆಯಿತು. ಈಗ ಕೆಲವು ಕಡೆ ಕೋಟ್ ಮಾಡ್ತಾರೆ. ಈಗ ಮಾದೇವರ ಯಾವುದು ಅವರು ಕುಸುಮಬಾಲೆ ನಾವು ಅಲ್ಲಮ್ಮ ಪ್ರಭುದೊಂದು ಯಾವುದು ಸರ್ ಯಾವುದು ಕೋಟ್ ಮಾಡ್ತಾರಲ್ಲ, ಎತ್ತಣ ಮಾಮರ ಎತ್ತಣಕ್ಕೆ ಹೋಗಿ ಅಲ್ಲಿ ಎತ್ತಣಿಂದ ಎತ್ತಣ ಸಂಬಂಧ ವಯ್ಯ ಅಂತ ಹೇಳ್ತಾರಲ್ಲ. ಸೊ ಅದನ್ನು ಇದು ಕೂಡ ಇಡೀ ಓದಿಗೆ ಒಂದು ಪ್ರಿಯಾಂಬಲ್ ಆಗಿ ಒಂದು ರೀತಿಯ ಒಂದು ಕೆಲಸ ಮಾಡ್ತದೆ. ಆ ಥರದ ಕೆಲಸವನ್ನು ಇಲ್ಲಿ ಈ ಕವಿತೆ, ಈ ವಚನ ನನಗೆ ಮಾಡ್ತು. ಹಂಗಾಗಿ ಕಂಡದ್ದು ಕಾಣದ್ದು ಅನ್ನುವ ವಿನಯದ ಇಲ್ಲಿ ಏನು ವಿನಯವನ್ನು ತೋರಿಸಿದರೆ, ಈ ವಿನಯ ಇವರ ಆಲೋಚನಾ ಕ್ರಮದೊಂದಿಗೆ ಇನ್ನೊಂದಷ್ಟು ದಿನ ಇರಿಸ್ಕೊಳ್ಳುವ ಶಕ್ತಿ ಅವರಿಗಿದೆ. ಯಾಕೆ ಅಂತ ಹೇಳಿದ್ರೆ ಅವರು ಪುಸ್ತಕಗಳನ್ನ ಹುಡುಕಾಡ್ತಾರೆ. ನಾನು ಕೆಲವು ಹಳೆಯ ಪುಸ್ತಕಗಳನ್ನ ನನಗೆ ಓದಿದರೆ ಡಸ್ಟ್ ಅಲರ್ಜಿ ಅಂತೇಳಿ ಒಂದು ಸಲ ಹೇಳಿದೆ, ಸರ್ ನೀವು ಯಾವ್ಯಾವ ಬೇಕಿಲ್ಲ ತೆಗೆದಿಟ್ಬಿಟ್ಟು ಕಾರ್ ತಗೊಂಡ್ಬಂದ್ಬಿಡ್ತೀರಿ ಒಂದಿನ ಅಂತ ಹೇಳಿದರು. ಸೊ ಅಂದರೆ ಆ ಥರದ ಒಂದು ಗುಣ ಇದೆ. ಈ ಥರದ ಒಂದು ವಿನಯ ಏನಿದೆ, ಇವರ ಈ ಟೈಟಲ್ ಏನು ಹೇಳ್ತದೆ, ಇದು ಒಬ್ಬ ಲೇಖಕನಿಗೆ ಇರಬೇಕಾದ ವಿನಯ, ಒಬ್ಬ ವಿಮರ್ಶಕರಿಗೆ ಇರಬೇಕಾದ ವಿನಯ. ಈ ವಿನಯವನ್ನು ಇವರು ಕಾಪಾಡ್ಕೊಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ಈ ಪುಸ್ತಕದ ನೆಪದಲ್ಲಿ ನನಗಂತೂ ಭಾರಿ ಸಂತೋಷಪಟ್ಟು ಇಲ್ಲಿನ ಎಲ್ಲ ಲೇಖನಗಳನ್ನು ನಾನು ಓದಿದೆ. ಕೆಲವು ವಿಚಾರಗಳು ನನಗೆ ಗೊತ್ತಿರಲಿಲ್ಲ. ಇವರು ಎಷ್ಟಿದೆ ಚೆನ್ನಾಗಿ ಅದನ್ನು ಸಂಗತಿಗಳನ್ನು ಕ್ರೌಢೀಕರಿಸಿದ್ದಾರೆ ಅಂತ ಹೇಳಿದರೆ, ತುಂಬ ಅದ್ಭುತವಾದಂತಹ ಅದು ಎಲ್ಲೆಲ್ಲಿ ತೊಗೊಂಡ್ರೋ ಡೀಟೇಲ್ಸ್ ಗೊತ್ತಿಲ್ಲ, ಅದು ಯಾವ್ಯಾವುದು ಕೇಳಬೇಕು ನಾನು ಇನ್ನು ಈ ಥರದ್ದು ಇಲ್ಲ. ಮತ್ತು ತುಂಬ ಒಳ್ಳೆಯ ಬೇರೆ ಬೇರೆ ಹೆಸರು ನನಗೆ ಗೊತ್ತೇ ಇರಲಿಲ್ಲ ಕೆಲವರೆಲ್ಲ, ಅಂಥವನ್ನೆಲ್ಲಿ ಸೇರಿಸಿದ್ದಾರೆ. ಇದು ಕನ್ನಡಕ್ಕೆ ಭಾರಿ ದೊಡ್ಡ ಉಪಕಾರ. ಈ ಉಪಕಾರ ಇನ್ನೂ ತುಂಬ ದಿನ ನಾವು ಸುಭಾಷ್ ರಾಜಮನೆ ಅವರಿಂದ ಎಕ್ಸ್ಪೆಕ್ಟ್ ಮಾಡ್ತೀನಿ. ಹಂಗಾಗಿ ಇಲ್ಲಿ ಈ ನೆಪದಲ್ಲಿ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ನಮಿಸಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ನಮಸ್ತೆ.